ನಮಸ್ಕಾರ ಎಲ್ಲರಿಗೂ ಕೂಡ ಆರ್ಯ ಟಾಕ್ ಜ್ಯೋತಿಷ್ಯ ನ್ಯೂಮರಾಜ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ವಿಶೇಷವಾಗಿ ಇವತ್ತು ಮೇಷರಾಶಿಗೆ ಹೆಂಗೆಲ್ಲ ಈ ಒಂದು ತಿಂಗಳು ಮತ್ತು ಮುಂದಿನ ತಿಂಗಳು ಪರಿಣಾಮವನ್ನು ಏನು ಅನುಭವಿಸಿದ್ರೆ ಅನ್ನೋದನ್ನು ಪ್ರೆಡಿಕ್ಷನ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮಿಗಿಲಾಗಿ ನನ್ನ ಕ್ಲಾಸು ಅದೇ ಏಪ್ರಿಲ್ 6ನೇ ತಾರೀಕು ಚಾಮರಾಜಪೇಟೆ ಮಕ್ಕಳಗುಡ್ಡ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ 11ನೇ ಮನೆ ಗ್ರಹ ಮತ್ತು ಲಗ್ನಾಧಿಪತಿಗೂ 11ನೇ ಮನೆಗೂ ಏನು ಸಂಬಂಧಗಳು, ಏನು ಗ್ರಹಗಳು, 11ನೇ ಮನೇಲಿ ಏನೆಲ್ಲ ಯೋಗಗಳನ್ನ ನೀವು ಅನುಭವಿಸ್ತೀರಾ, ಏನೆಲ್ಲ ಕಷ್ಟ ದುಃಖಗಳನ್ನ ಅನುಭವಿಸ್ತೀರ, ಇದನ್ನು ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಎಲ್ಲರೂ ಕೂಡ ನೀವು ಜಾಯ್ನ್ ಆಗ್ಬೋದು. ಯಾಕಂದರೆ ಇಂಥ ಒಂದು ಕ್ಲಾಸ್ ಸಿಗೋದು ಭಾಳ ಅಪರೂಪ. ಈ ಕ್ಲಾಸ್ ತುಂಬ ಸೂಪರಾಗಿರುತ್ತೆ. ಈ ಕ್ಲಾಸ್ಗೋಸ್ಕರನೇ ನಾನು ನಿನ್ನೆ ಬ್ರಹ್ಮನಿಗೆ ಭದ್ರಾಕಳಿಗೆ ಹೊರಟು ಬಂದೆ. ಯಾಕಂದರೆ ನನಗೆ ಬ್ರಹ್ಮ ತುಂಬ ಇಷ್ಟ, ಪ್ರೀತಿಸಿ ಬಂದೆ. ಹಾಗಾಗಿ ಬ್ರಹ್ಮನ್ನ ನೀವು ನೋಡಿರ್ಬೋದು. 2 ಫೋಟೋನು ಕೂಡ ನನ್ನ ಫೇಸ್ಬುಕ್ಕಲ್ಲಿ ಆರ್ಯ ಟಾಕ್ ಅನ್ನೋ ಒಂದು ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ. ಅದು ದರ್ಶನ ಮಾಡಿರೋದು ಅದೊಂದು ತುಂಬ ಯೋಗದ ಒಂದು ನನ್ನ ಅದೃಷ್ಟ ಅನಿಸುತ್ತೆ 100%. ಹಾಗಾಗಿಯೇ ತುಂಬ ಬ್ಯೂಟಿಫುಲ್ ಅಂತ ಒಂದು ಸಖತ್ ವೈಬ್ರೇಷನ್ನು. ಕರೆಗಳು ಯಾರಿದ್ದಾರೆ ನೋಡೋಣ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಗಿದ್ದೀರಾ? ಆರಾಮದ ಗುರುಜಿ, ಆರಾಮದಿರ ಗುರುಜಿ. ಕ್ಲಾಸಿಗೆ ಬರ್ತಾಯಿದ್ದೀರಾ ಸರ್? ಇದೇ 6ನೇ ತಾರೀಕು ಬರ್ತೀವಿ ಗುರುಜಿ. ಬರ್ಸಿದ್ರಾ? ಹಾಂ ಬರ್ತೀವಿ ಗುರುಜಿ. ಹೌದಾ? ಹಾಂ ಗುರುಜಿ. ಯಾರ ಬಗ್ಗೆ ಕೇಳ್ಬೇಕು ಸರ್? ಏನು ಕೇಳಬೇಕು? ನಮ್ಮ ಬಗ್ಗೆ ಕೇಳ್ಬೇಕು ಗುರುಜಿ. ಏನು ನಿಮ್ಮ ಪ್ರಶ್ನೆ? ನಮ್ಮ ಪ್ರಶ್ನೆ ಗಾಡಿ ತೊಗೋಬೇಕಂತ ಮಾಡ್ತೀವಿ ಗುರುಜಿ. ಯಾವಾಗ? ಇವಾಗ ಅದಕ್ಕೆ ಕೇಳಕತ್ತ. ಏನು ನಿಮ್ಮ ನಕ್ಷತ್ರ? ನಮ್ಮ ನಕ್ಷತ್ರ ಗೊತ್ತಿಲ್ಲ ಗುರುಜಿ. ಹಾಂ, ಗೊತ್ತಿಲ್ಲ ಗುರುಜಿ. ಓಕೆ. ಏನು ನಿಮ್ಮ ಹೆಸರು? ಅಶೋಕ್. ಅಶ್ವಥ್. ನೋಡಿ, ಅಶ್ವಥನ ಅಕ್ಷರ ಮೇಷರಾಶಿ ಬಗ್ಗೆನೇ ಮಾತಾಡ್ತಿದ್ದೀನಿ. ದಯವಿಟ್ಟು ಸ್ವಲ್ಪ ಹುಷಾರಾಗಿರಿ. ಇನ್ನೊಂದು 2 ತಿಂಗಳಾದ್ಮೇಲೆ ತಗೊಳ್ಳಿ ಅಶ್ವತ್ಥರ. ಹೌದಾ ಗುರುಜಿ? ಇವಾಗ 6 ಗ್ರಹ ಒಟ್ಟಿಗೆ ಸೇರ್ತವೆ, ದಯವಿಟ್ಟು ಬೇಡ. ಓಕೆ ಓಕೆ ಅಶ್ವಥ್. ತುಂಬ ಜನ 100% ಸಾಕಷ್ಟು ಜನರಿಗೆ ನಾನು ಹೇಳೋ ಮಾಹಿತಿ ಏನಪ್ಪ ಅಂದರೆ, ಒಂದು ಅದ್ಭುತವಾದ ಈ ಕ್ಲಾಸು 11ನೇ ಮನೆ ಗ್ರಹ ಕ್ಲಾಸು. ಈ ಕ್ಲಾಸ್ ಸಖತ್ ಬ್ಯೂಟಿಫುಲ್ ಆಗಿರ್ತದೆ. ಈ ಕ್ಲಾಸನ್ನು ದಯವಿಟ್ಟು ಎಲ್ಲರೂ ಕೂಡ ಜಾಯಿನ್ ಮಾಡ್ಬೋದು. ಎಲ್ಲರೂ ಜಾಯಿನ್ ಆಗಿ 11ನೇ ಮನೆ ಖಾಲಿ ಇರೋದು ಹಿಂಗೆ. 11ನೇ ಮನೇಲಿ ನಿಮ್ಗೆ ಯಾವ ಗ್ರಹ ಇದೆ, 9 ಗ್ರಹದಲ್ಲಿ ಯಾವ ಗ್ರಹ ಇದ್ರೂ ಕೂಡ ನೀವು ಕಲ್ತ್ಕೋಬೋದು. ಮತ್ತು 11ನೇ ಮನೆನ ಜ್ಯೋತಿಷ್ಯನ ಹೇಗೆ ಹೇಳ್ಬೇಕು ಅನ್ನೋದನ್ನು ಕೂಡ ಕಲಿಸ್ಕೊಡ್ತಾ ಹೋಗ್ತೀನಿ. ಈ ಸರಿ ಅದ್ಭುತವಾಗಿ ಜ್ಯೋತಿಷ್ಯ ನೀವು ಹೆಂಗೆ ಹೇಳ್ಬೋದು ಅನ್ನೋ ಒಂದು ಪಾಯಿಂಟನ್ನು ನೀವು ಕಲಿಬೋದು. ಅದ್ಭುತವಾದ ಒಂದು ಪಾಯಿಂಟ್ಸು. ಇದನ್ನು ಕಲೀರಿ, ಇದನ್ನು ಹೇಳ್ಬೋದು ಅಂತ ನನ್ನ ಅನಿಸಿಕೆಯನ್ನು ನಿಮ್ಗೆ ಹೇಳ್ತಾ ಹೋಗ್ತಾಯಿದ್ದೀನಿ. ಈ ಕ್ಲಾಸಲ್ಲಿ ಸಾಕಷ್ಟು ವೈಬ್ರೇಷನ್ ನೀವು ಕಲಿತಾ ಹೋದಷ್ಟು ನಿಮ್ಮ ಲೈಫಲ್ಲಿ ಸಖತ್ತಾಗಿರ್ತೀರ ಅಂತ ನನ್ನ ಒಪಿನಿಯನ್. ಹಲೋ, ಹಲೋ, ನಮಸ್ಕಾರ. ನಮಸ್ತೆ ಗುರುಜಿ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ, ನೀವು ಹೇಗಿದ್ದೀರಾ? ಕ್ಲಾಸಿಗೆ ಬರ್ತಾಯಿದ್ದೀರಾ? ಹಾಂ ಬರ್ತೀನಿ ಗುರುಜಿ. ಬರ್ಸಿದ್ರಾ 6ನೇ ತಾರೀಕು? ಇಲ್ಲ ಗುರುಜಿ, ಬರ್ತೀನಿ. ಆಲ್ರೆಡಿ ಇದಕ್ಕೆ ಮುಂಚೆ ಎಲ್ಲ ಕ್ಲಾಸೆಲ್ಲ ಅಟೆಂಡ್ ಮಾಡಿದ್ದೀನಿ, ಬರ್ದಿದ್ದೀನಿ ಗುರುಜಿ. ಎಲ್ಲ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ. ಓಕೆ. ಯಾರ ಬಗ್ಗೆ ಕೇಳ್ತೀರಾ? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಯಾರ ಬಗ್ಗೆ? ನನ್ನ ಮಗನ ಬಗ್ಗೆ. ಓಕೆ, ಹೇಳಿ ನಿಮ್ಮ ಮಗನದು ಡೇಟ್ ಆಫ್ ಬರ್ತು. 23. 23? 23/7. ಏನು ಮಾಡ್ತಾರೆ? ಇವಾಗ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ. ಹೌದು, ಎಲ್ಲಿ? ಅದೇ ನಮ್ಮ ಸಾಗರ್ ಗುರುಜಿ. ಓಕೆ. ಏನೇನು ಕೇಳಬೇಕು ಅಂತಿದ್ದೀರಾ ನಿಮ್ಮ ಮಗನ ಬಗ್ಗೆ? ನನ್ನ ಮಗನ ಎಜುಕೇಷನ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಕ್ಲಾಸಿಗೆ ಬರ್ತಿರೋದು ಯಾರು? ನಾನೇ ಗುರುಜಿ, ನಾನೇ ಕ್ಲಾಸಿಗೆ ಬರ್ತಾ ಇದ್ದೀನಿ. ಏನು ಅನಿಸ್ತಿದೆ 11ನೇ ಮನೆ ಬಗ್ಗೆ ಕ್ಲಾಸು? ಅಯ್ಯೋ, ತುಂಬಾ ಚೆನ್ನಾಗಿದೆ ಗುರುಜಿ. ನೀವು ಹೇಳ್ಕೊಟ್ಟಿರೋ ಒಂದೊಂದು ಸಬ್ಜೆಕ್ಟ್ ಬಗ್ಗೆನೂ ಎಲ್ಲ ನಾನು ಡೈರಿಯಲ್ಲಿ ಬರ್ಕೊಂಡಿದ್ದೀನಿ. ಪ್ರತಿಯೊಂದು ಕ್ಲಾಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ಆನ್ಲೈನ್ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ ಗುರುಜಿ. ಈ ಸಾರಿ ಬರ್ತೀನಿ ಗುರುಜಿ, ಕ್ಲಾಸ್ಗೆ ಅಟೆಂಡ್ ಆಗ್ತೀನಿ. ಓಕೆ, ಕೊಡಿ ಡೇಟ್ ಆಫ್ ಬರ್ತು. 23/7/7. ಟೈಮಿಂಗ್ಸು? ಬೆಳಿಗ್ಗೆ 8:45 ಗುರುಜಿ. 8:45 ಬೆಳಗ್ಗೆ? ಬೆಳಿಗ್ಗೆ. ಓಕೆ. ನಿಮ್ಮ ಮಗ ಕುಂಭರಾಶಿನಾ? ಹೌದು ಗುರುಜಿ, ಕುಂಭರಾಶಿ, ಧನಿಷ್ಠ ನಕ್ಷತ್ರ. ಏನೇನು ಪ್ರಶ್ನೆ ಬೇಕು ನಿಮ್ಮ ಮಗನದಲ್ಲಿ? ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಓಕೆ. ಮುಂದೆ ಚೆನ್ನಾಗಿ ಓದಿ ಏನು ಕೆಲಸ ಸಿಗುತ್ತಾ ಅಂತ. ಇಲ್ಲ, ಅದ್ಭುತವಾದ ಜಾತಕ ಅಂತ ಹೇಳ್ತಾರೆ. ಲಗ್ನದಲ್ಲಿ ಚಂದ್ರ ಮತ್ತು ಶುಕ್ರ ಗ್ರಹ ಇದ್ದಾನೆ. ಚಂದ್ರ ಮತ್ತು ಶುಕ್ರ ಸ್ವಂತ ಮನೆ ಕಟ್ಟಿರ್ಬೇಕಾದ್ರೆ ಕಟ್ಟಿರೋ ಸೈಟ್ ತಗೊಂಡಿದ್ರಾ? ಏನು ಗುರುಜಿ? ಸೈಟು ಸ್ವಂತ ಮನೆ ಏನಾದ್ರು ಇದೆಯಾ, ತಗೊಂಡಿದ್ರ ಅಂದೆ? ಇದೆ ಗುರುಜಿ, ಸೈಟು ಇದೆ, ಸ್ವಂತ ಮನೆ ಇದೆ, ಬಾಡಿಗೆ ಎಲ್ಲ ಬರುತ್ತೆ ಗುರುಜಿ. ಹೌದು, ಯಾಕಂದರೆ ಮಗ ಬಂದು ಅಂಥ ಯೋಗದಲ್ಲಿ ಹುಟ್ಟಿದ್ದಾನೆ. ಯಾಕಂದರೆ ಚಂದ್ರ ಮತ್ತು ಶುಕ್ರ 9ನೇ ಮನೆ ಕೂಜ, ಕಣ್ಮುಚ್ಚಿಗೆ ತಗೋಬೋದು ಮನೆಯನ್ನು. ಭಾಳ ವಿಶೇಷವಾಗಿ
ಒಂದು ಇವನ್ ಲೈಫಲ್ಲಿ ಒಂದು ಕುಟುಂಬದಲ್ಲಿ ಒಂದು ಸರಿ ಯಾವಾಗಲಾದ್ರು ಲೈಫಲ್ಲಿ ಡಿಸ್ಟರ್ಬ್ ಆಗಿ ಒಂದು ಕಂಪ್ಲೇಂಟು ಜಗಳಗಳು ಆಗ್ಬೇಕಾಯ್ತು ನಿಮ್ಮ ಫ್ಯಾಮಿಲಿ ಯಾವ್ದಾರು ಆದರೆ ಅದು ನಿಮ್ಮ ಪರ್ಸ್ನಲ್ಲು 2000 ಆಗಿದೆ ಗುರುಜಿ, ತುಂಬಾನೇ ನಡೆದಿದೆ. ಹಾಂ ನಡೆದಿದೆ ಗುರುಜಿ. ಅವನು ಚಿಕ್ಕ ಮಗು ಇರುವಾಗಲೇ ಕೇಸು, ಕಂಪ್ಲೇಂಟು, ಕೋರ್ಟು ಎಲ್ಲ ಆಗಿದೆ ಗುರುಜಿ. ಹೌದು, ಇದೆಲ್ಲ ಗ್ರಹಗಳು ಹೇಳ್ತಾ ಇದೆ. ಅದೇ ರೀತಿಯಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ತುಂಬ ಬೇಕಾದರೂ ಕೂಡ 2011 ಈಚೆಗೆ ಯಾರು ಡೆತ್ ಆಗ್ಬೋದಾಯ್ತು, ಆಪ್ಷನ್ ಇತ್ತು. ಯಾರು ಕಳ್ಕೊಂಡಿದ್ರೆ ಗೊತ್ತಿಲ್ಲ. 2011 ಗುರುಜಿ, 11 ಈಚೆವರೆಗೆ ಇನ್ನೂ 26ವರೆಗೂ ಇದೆ. 26ವರೆಗೂ ಇದೆ. ಇದು ಯಾರು ಫ್ಯಾಮಿಲಿ ಯಾರು ಡೆತ್ ಆಗಿದ್ದಾರೆ? ಆಗಿದೆ ಗುರುಜಿ. ಅಜ್ಜಿ ತಾತ ಇಬ್ರು ತೀರ್ಕೊಂಡಿದ್ದಾರೆ. 2011 ಈಚೆಗೆನಾ? 11 ಒಳಗೆ ತೀರ್ಕೊಂಡಿದ್ದಾರೆ. ನಮ್ಮ ಮಾವನು ತೀರ್ಕೊಂಡು 2011 ಗುರುಜಿ. ಅದನ್ನು ಹೇಳ್ತಾ ಇದ್ದೆ. ಹಂಗಾರೆ ಅವ್ನು ಬಂದು ಸ್ಟಾರ್ಟಿಂಗ್ ಎಲ್ಲ ಹೊಡೆದವನ. ಸಿಂಹರಾಶಿಲಿ 8ನೇ ಮನೆಯಲ್ಲಿ ರಾಹು ಗ್ರಹ ಇದ್ದ. ಪುನೀತರು ಹೆಂಗೆ ಡೆತ್ ಆದ್ರೆ 8ನೇ ಮನೆ ಆಗ್ಬಿಟ್ರೆ ಅದನ್ನ ಹೇಳ್ತಿದ್ದೆ. ಬಂದಂಗೆ ಹೊಡೆದವನೇ. ಇದಾದಮೇಲೆ 2026 ಮೇಲೆ ನಿಮ್ಮ ಮಗನಿಗೆ ವಿಪರೀತ ರಾಜಯೋಗವನ್ನು ಕೊಡ್ತಾ ಇದ್ದಾನೆ. ಆ ರಾಜಯೋಗ ಒಂದು ಯಾವಾಗಲೂ ನಿಮ್ಮ ಮಗನಿಗೆ ವಿಪರೀತ ರಾಜಯೋಗ ನೆಮ್ಮದಿ ನೋಡೋಕೆ ತುಂಬ ಚೆನ್ನಾಗಿ ಕಾಣಬೇಕು. ಚೆನ್ನಾಗಿ ಕಾಣ್ತಾನ? ಪರವಾಗಿಲ್ಲ ಗುರುಜಿ. ಸ್ವಲ್ಪ ನೋಡಕ್ ಚೆನ್ನಾಗಿದ್ದಾನೆ, ಸ್ಮಾರ್ಟ್ ಆಗಿ. ಆದ್ರೆ ಸ್ವಲ್ಪ ಬ್ಲ್ಯಾಕ್. ಓಕೆ, ಯಾಕಂದ್ರೆ ಲಗ್ನದಲ್ಲಿ ಶುಕ್ರ ಗ್ರಹ ಇದ್ದಾಗ ಅದನ್ನ ಹೇಳ್ತಾ ಹೋಗುತ್ತೆ. ಹಾ ನಿಮ್ಮ ಮಗನಿಗೆ ಭಾಳ ವಿಶೇಷವಾಗಿ ಸಖತ್ ವೈಬ್ರೇಷನ್. ನಿಮ್ಮ ಮಗ ಬಂದು ಲೈಫಲ್ಲಿ ತುಂಬ ಸಖತ್ತಾಗಿರ್ತಾನೆ. ತುಂಬ ತಾಳ್ಮೆ ಎಷ್ಟು ಮಾತಾಡ್ತಾನೆ ಅಷ್ಟು ಒಳ್ಳೆಯದು. ಈ 23ನೇ ತಾರೀಕು ಹೆವಿ ಫಾಸ್ಟಾಗಿ ಮಾತಾಡ್ತಾರೆ ಆ ಡೇಟವರು. ಆದರೆ ಗುರುಗ್ರಹದಿಂದ ಸಾಫ್ಟಾಗಿ ಮಾತಾಡಬೇಕು. ಎರಡು ಕ್ಯಾರೆಕ್ಟರ್ ಅವ್ನಿಗೆ ಆಕ್ಟಿವೇಟ್ ಆಗುತ್ತೆ. ಸ್ಲೋ ಫಾಸ್ಟ್ ಎರಡೂ ಆಗಿರುತ್ತೆ. ಅವಾಗ 2 ಥರ ಕ್ಯಾರೆಕ್ಟ್ರನ್ನು ನೋಡ್ಬೋದು. ಹಂಗಿದಾನಾ? ಹೌದು ಗುರುಜಿ. ಸ್ವಲ್ಪ ತಾಳ್ಮೆನೂ ಐತೆ, ತುಂಬಾ ಕೋಪನೂ ಐತೆ ಗುರುಜಿ. ಹೌದು. ಅವಾಗ ಏನಾಗುತ್ತೆ ಅಂದರೆ ಅಸ್ಟ್ರಾಲಜಿ ಒಂಥರ ಕ್ಯಾರೆಕ್ಟರ್ ಹೇಳುತ್ತೆ, ನ್ಯೂಮರಾಜಿ ಒಂಥರ ಕ್ಯಾರೆಕ್ಟರ್. ಎರಡನ್ನೂ ಕೂಡ ಅನುಭವಿಸ್ಬೇಕಾಗತ್ತೆ. ಇವಾಗ ಹೆಂಗೆ ಅಂದರೆ ತಂದೆ ತಾಯಿ ಒಂದೇ ಕ್ಯಾಸ್ಟ್ ಆದರೂ ಒಂದೇ ಫ್ಯಾಮಿಲಿ ಮದುವೆ ಆಗೋದು. ತಂದೆನೇ ಬೇರೆ ಕ್ಯಾಸ್ಟು ಮತ್ತು ತಾಯಿ ಬೇರೆ ಕ್ಯಾಸ್ಟ್. ಅವ್ನು ಯಾಕೆ ಕ್ಯಾಸ್ಟ್ ಮದುವೆ ಆಯ್ತಾನೆ? 2 ಕ್ಯಾರೆಕ್ಟ್ರಿಗೂ ಅವ್ನು ತಲೆ ಬಗ್ಬೇಕಾಗತ್ತೆ. ಏನು ಹೇಳಿ? ಸರಿ ಗುರುಜಿ. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು ಗುರುಜಿ. ಹಾಗಾಗಿ ಇದನ್ನು ಹೇಳುತ್ತೆ, 100% ಅದನ್ನು ಹೇಳುತ್ತೆ. ಇವನು ಜಾತಕ ಬ್ಯೂಟಿಫುಲ್ ಜಾತಕ. ಇವನು ಲೈಫಲ್ಲಿ ಸಖತ್ತಾಗಿ ಇರೋಕ್ಕೋಸ್ಕರ ಒಂದು ಅದ್ಭುತವಾದ ಒಂದು ಒಳ್ಳೆ ಬ್ಯಾಸ್ಲೆಟನ್ನು ನೀವು ನಮ್ಮ ಆಫೀಸಿಗೆ ಬಂದಾಗ ತಗೊಂಡು ಹೋಗ್ಬೋದು. ಒಳ್ಳೆ ಬ್ಯಾಸ್ಲೆಟ್ ಭಾಳ ಒಳ್ಳೆಯದಾಗುತ್ತೆ. ತುಂಬ ಗುಡ್ ಟೈಮ್ ಈ ವರ್ಷ. ತುಂಬ ಚೆನ್ನಾಗಾಗುತ್ತೆ. ಭಾಳ ವಿಶೇಷವಾಗಿ ಅವನ ಲೈಫಲ್ಲಿ ಅವನ ಕೆಟ್ಟ ಟೈಮನ್ನು ಕಳ್ಕೊತಾನೆ. ಕೆಟ್ಟ ಟೈಮ್ ಅಂತೇನಿಲ್ಲ, ಯಾಕಂದರೆ ಗುರು ಮತ್ತು ರಾಹು ಇಬ್ಬರು ಒಟ್ಟಿಗೆ ನೋಡಿದ್ರೆ ಅದು ಒಳ್ಳೆ ಪಾಸಿಟಿವ್ ಗ್ರಹ ಅಂತ ಹೇಳುತ್ತೆ. ಹಾಗಾಗಿ ಬ್ಯೂಟಿಫುಲ್ ಜಾತಕ, ಅದರಲ್ಲೇನು ಅನುಮಾನ ಇಲ್ಲ. 100%. ನಿಮಗೆ ಯಾವಾಗಲಾದ್ರು ನಿಮ್ಮ ಲೈಫಲ್ಲಿ ನಿಮ್ಗೆ ಏನಾರು ಹೆಲ್ತ್ ಪ್ರಾಬ್ಲಮ್ ಆಗಿ ಆಪ್ರೇಷನ್ ಆಗಿ ಏನಾರು ನಡೆದಿತ್ತು ಇಲ್ಲಿವರೆಗೂ? ಇನ್ನಿಲ್ವಾ? ಇಲ್ಲ ಗುರುಜಿ, ಆ ಥರ ಆಪರೇಷನ್ ಎಲ್ಲ ಯಾವುದೂ ಆಗಿಲ್ಲ, ಇದುವರೆಗೂ ಆಗಿಲ್ಲ. ಹುಟ್ಟಿದಲ್ಲೂ ನಾರ್ಮಲ್ ಡೆಲಿವರಿನೇನಾ? ನಾರ್ಮಲ್ ಡೆಲಿವರಿನೇ ಗುರುಜಿ. ಓಕೆ. ಯಾಕಂದರೆ 4th ಅಧಿಪತಿ ನಿಮ್ಮ ಹೆಸರು ಯಾವ್ದಾದ್ರು ಪ್ರಾಪರ್ಟಿ ಇದೆಯಾ? ಇದೆ ಗುರುಜಿ. ಓಕೆ, ಅದನ್ನಾರು ಇರುತ್ತೆ ಅಂತ ಹೇಳುತ್ತೆ. ಯಾಕಂದರೆ ಕುಜ ತುಂಬ ಸ್ಟ್ರಾಂಗ್ ಆಗಿರೋದು ಪ್ರಾಪರ್ಟಿ ಇರಬೇಕು. ನಿಮ್ಮ ಜಾಗದಲ್ಲಿ ಕುಜ ಸ್ಟ್ರಾಂಗ್ ಆಗಿರೋದ್ರೆ ಪ್ರಾಪರ್ಟಿ ಅನುಭವಿಸಿದ್ರೆ, ನಿಮ್ಮ ಜಾಗದಲ್ಲಿ ಕುಜ ಕೆಟ್ಟಿದ್ರೆ ಇವೆಲ್ಲ ಆಗುತ್ತೆ. ಎರಡೂ ಮೈನಸ್ ಆದಾಗ. ಏನು ಹೇಳಿ? ಹಾಗಾಗಿ ಭಾಳ ಜಾತಕ ತುಂಬ ಚೆನ್ನಾಗಿದೆ. ಒಳ್ಳೆ ಜಾತಕ. ತುಂಬ ಜಾಬ್ ಸಿಗಲಿ, ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು. ಅದೊಂದು ಬ್ಯಾಸ್ಲೆಟ್ ಬಂದು ಇಸ್ಕೋಗಿ. ಆಯ್ತು ಗುರುಜಿ, ಬರ್ತೀನಿ ಗುರುಜಿ. ಓಕೆ, ಯಾವಾಗಲಾರು. ಓಕೆ, ನೆಕ್ಸ್ಟ್ ಕರೆ ಯಾರಿದ್ದಾರೆ? ಇದೇ 6ನೇ ತಾರೀಕು ನನ್ನ ಕ್ಲಾಸ್ ಸ್ಟಾರ್ಟ್ ಆಗ್ತೈತೆ. ಏಪ್ರಿಲ್ 6ನೇ ತಾರೀಕು ಕನ್ನಡ ಸಾಹಿತ್ಯ ಪರಿಷತ್ತು ಚಾಮರಾಜಪೇಟೆ. 100% ಈ ಕ್ಲಾಸನ್ನು ಜಾಯಿನ್ ಆಗಿ ನಿಮ್ಮ ಲೈಫಲ್ಲಿ ಸಖತ್ತು ವೈಬ್ರೇಷನ್ ಸಿಗುತ್ತೆ. ಹಲೋ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ ಸರ್? ನಾನು ತುಂಬ ಚೆನ್ನಾಗಿದ್ದೀನಿ. ಹೌದು ಸರ್. ನನ್ನ ಮಗ ಬರ್ತಾ ಇದ್ದಾನೆ ಸರ್ ಕ್ಲಾಸ್ಗೆ. ಹೌದಾ? ಹೌದು ಸರ್. ಓಕೆ ಕೊಡಿ. ಆ ಮಗನ ಬಗ್ಗೆನೇ ಕೇಳಬೇಕಿತ್ತು ಸರ್. ಒಂದು ಡೇಟ್ ಆಫ್ ಬರ್ತ್ ಬಂತು 8/4/2000. ಬರ್ಸಿದ್ರಾ ಕ್ಲಾಸಿಗೆ? ಇನ್ನಿಲ್ವಾ? ಮಗ ಸರ್, ನಾನು ಬರಲ್ಲ, ಮಗ ಸರ್. ಬರ್ಸಿದ್ರಾ? ಹ್ಞೂ ಸರ್. ಓಕೆ, ಹೇಳಿ. ಅವನೆಲ್ಲ ಅಟೆಂಡ್ ಮಾಡಿದ್ದಾನೆ ಕ್ಲಾಸು. 6ನೇ ತಾರೀಕು ಅವನೇ ಬರ್ತಾ ಇರೋದು. 8/4/2000 ಸರ್. 2000 ಟೈಮಿಂಗ್ಸು? ಶನಿವಾರ ರಾತ್ರಿ 7:25 7:30 ಸಂಜೆ. ರಾತ್ರಿನಾ? ಸರ್ ರಾತ್ರಿ 7:30ನಾ? ಹೌದು ಸರ್. ಹೌದು ಸರ್. ಓಕೆ. ನಿಮ್ಮ ಮನಸ್ಸಿಗೆ ಏನು ಅನಿಸ್ತೈತಿ ಕ್ಲಾಸ್ 11 ಬಗ್ಗೆ ಮಾತಾಡೋದು? ಅವನು ತುಂಬಾ ಚೆನ್ನಾಗಿದೆ ಹೇಳ್ತಾನೆ. ಮತ್ತೆ ನೀವು ಹೇಳೋದೆಲ್ಲ ಕೇಳ್ತಾ ಇರ್ತೀನಿ ಸರ್. ತುಂಬಾ ನೀವು ಹೇಳ್ತೀನಿ, ಯಾರು ಹೇಳಲ್ಲ ಸರ್. ಹೆಂಗೆ ಹೇಳ್ತೀರಾ? ಸೂಪರ್ ಆಗಿ ಹೇಳ್ತಾ ಇದೀರಾ ಸರ್. ನಾನು ನಿಮ್ಮನ್ನು ಜನಶ್ರೀ ಚಾನಲ್ ಅದ್ರಲ್ಲಿ ಬರ್ತಾ ಇದ್ರಿ ಅಲ್ಲ, ಆಮೇಲೆ ರಾಜನೀತಿಯಲ್ಲಿ ಮೊದಲೇ ಬರ್ತಾ ಇದ್ರಿ ಎಲ್ಲ. ಇದು ನೋಡ್ತಾ ಇದ್ರಿ ಸರ್, ಪ್ರೋಗ್ರಾಮ್ಸ್ ಎಲ್ಲ ಹಳೆದ್ರಿಂದ ನೋಡ್ತಾ ಇದ್ದೀರಿ ಸರ್. ನೀವು ಯಾವ ಕ್ಯಾಸ್ಟ್ ಮೇಡಮ್? ವಾಯ್ಸ್ ಸ್ವಲ್ಪ ಡಿಪೆಂಡ್ಸ್ ಬರ್ತೈತೆ ಅದಕ್ಕೆ. ಸರ್ ಹೇಳಿ ಸರ್. ನೀವು ಯಾವ ಕ್ಯಾಸ್ಟ್? ರೆಡ್ಡಿನಾ ಬೇರೆ? ನಾವು ಕೊಡಗುರು ಸರ್.
ಕೊಡಗು ಕೊಡಗು. ಅದೇನೆ ವಾಯ್ಸ್ ತುಂಬ ಕ್ರಾಶ್ ಆಗ್ತಾ ಇತ್ತು, ಅದಕ್ಕೆ ಕೇಳಿದೆ. ಕನ್ನಡ ಹೌದು. ಒಂಥರ ಮಲಯಾಳಿಸಿ ಟ್ಯೂನ್ ಆಗ್ತಾ ಇತ್ತು. ಕೇಳ್ತಾ ಇಲ್ಲ ಸರ್? ನಿಮ್ಮ ವಾಯ್ಸು ಮಲಯಾಳಿಸಿ ಟ್ಯೂನ್ ಆಗ್ತಾ ಇತ್ತು. ಮಲಯಾಳ ಬರುತ್ತೆ ಸರ್, ಮಲಯಾಳಿ ಬರುತ್ತೆ, ನಮ್ದು ಹತ್ರ ಅಲ್ವಾ ಸರ್? ಅದೇನೆ. ಹಾ ಸರ್. ಮಗನ ಬಗ್ಗೆ ಏನೇನು ಕೇಳಬೇಕು ಅಂತ ಇರೋ ತಾಯಿ? ಅವ್ನಿಗೆ ಹೇಗಿದೆ ಜೀವನ, ಕೆಲ್ಸದ್ದು ನೋಡಿ ಸರ್, ಏನೈತೆ, ಏನು ಯಾವ ದೆಸೆ ನಡೀತೈತೆ ಇವಾಗ? ಇವಾಗ ಏನು ಮಾಡ್ತಾ ಇದ್ದಾರೆ? ಅವನು ಒಂದು IT ಕಂಪನಿ ಕೆಲಸ ಮಾಡ್ತಿದ್ದಾನೆ ಸರ್. ನೋಡಿ, ನಿಮ್ಮ ಮಗ ಬಹಳ ವಿಶೇಷವಾಗಿ ಬರೆದಿಟ್ಟು ಕೇಳಿ. ನಿಮ್ಮ ಮಗ ಮನಸ್ಸು ಪಟ್ಟರೆ ವಿದೇಶ ಪ್ರಯಾಣವನ್ನು ಮಾಡ್ಬೋದು. ಏನಡೆ? ವಿದೇಶ ಪ್ರಯಾಣ ಕಣ್ಮುಚ್ಕ ಮಾಡಬಹುದು 100%. ರಾವು ತುಂಬ ಯೋಗಕಾರಕವಾಗಿದ್ದಾನೆ. ಈಗ ಹಾಗಾಗಿ ಏನ್ ದೆಸೆ ನಡೀತಾ ಇದೆ ಸರ್? ರಾವು ದಶೆ ನಡೀತಾ ಇದೆ. ಭುಕ್ತಿ ಸರ್? ಭುಕ್ತಿನೂ ಕೂಡ ರಾವು ದಶೆ, ಕೇತು ಭುಕ್ತಿ ಮುಗಿದು ಇವಾಗ ಶುಕ್ರ ಭುಕ್ತಿ ಸ್ಟಾರ್ಟ್ ಆಗಿದೆ. ಹೌದಾ ಸರ್? ಶುಕ್ರ ಭುಕ್ತಿ ಈ ಸಖತ್ ಗುಡ್ ಪೊಸಿಷನಲ್ಲಿ ಇದೆ. ಎಲ್ಲ ಗ್ರಹನೂ ಕೂಡ ರಾಹುಗೆ ತುಂಬ ಚೆನ್ನಾಗಿದ್ದಾರೆ. ಹಾಗಾಗಿ ರಾಹು ಬಹಳ ವಿಶೇಷವಾದ ಗ್ರಹ ಆಗಿರೋದ್ರಿಂದ ತುಂಬ ಸಕಲ ಸಂಪತ್ತು ಐಶ್ವರ್ಯವನ್ನು ಕೂಡ ಅನುಭವಿಸ್ಬೋದು. ಏನಡೆ? ಹೌದಾ? ಮದುವೆ ಆಗಿಲ್ಲ ಇನ್ನುವೇ? ಇಲ್ಲ ಸರ್, ನಾವು ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಲ್ಲ ಸರ್. ಓಕೆ. ನಿಮ್ಮ ಫ್ಯಾಮಿಲಿ ಯಾವ್ದಾರು ಬೇರೆ ಕ್ಯಾಸ್ಟ್ ಮದುವೆ ಆಗಿದ್ದಾರಾ? ಧರ್ಮ ಅಂದ್ರೆ ಹೌದು ಸರ್, ಯಾರು? ಗೌಡ್ರಿಗೆ ಮದುವೆ ಆಗಿದ್ದಾರೆ ಸರ್. ಯಾರು? ಅಂದ್ರೆ ದೊಡ್ಡಪ್ಪನ ಮಗ. ಅದನ್ನೇ ಹೇಳ್ತಾ ಇದ್ದೆ, ನಿಮ್ಮ ಮಗನೂ ಅದನ್ನೇ ಮಾಡ್ಬೋದು. ಏನು ಮಾಡ್ತೀರ ಅವಾಗ? ಏನ್ ಮಾಡು ಸರ್, ಅವ್ರ ಹಣೆ ಬರದಲ್ಲಿ ಏನಿದೆ ಹಂಗೆ, ಏನು ಮಾಡಕ್ಕಾಗಲ್ಲ ಸರ್. ಬ್ರಹ್ಮ ಬರ್ದಿದ್ದು ಹೆಂಗಿದೆ ಹಂಗೆ ಅಲ್ವಾ ಸರ್, ನಮ್ಗೆ ಏನ್ ನಡೆಯುತ್ತೆ. ಹೌದು, ನಾನು ನೆನ್ನೆಲ್ಲ ಕೂಡ ಬ್ರಹ್ಮನ್ ಟೆಂಪಲ್ಗೆ ಹೋಗಿದ್ದೆ. ಹೌದು ಏನೆಲ್ಲ ಸರ್, ನೀವ್ ಹೇಳಿದ್ರಿ ನಮ್ಗೆ ಹೋಗಕ್ಕೆ ಹೇಳಿದ್ರಿ ಸರ್. ನನಗೆ ಮೊನ್ನೆ ಹೇಳಿದ್ದೆ, ನನಗೆ ಯಾಕೆ ಇಷ್ಟ ಆಯ್ತು, ಹೋದೆ. ರಾತ್ರಿ 3 ಗಂಟೆಗೆ ನಾನೇ ಡ್ರೈವ್ ಮಾಡ್ಕೊ ಬಂದೆ, ಹೋಗಿ ದರ್ಶನ ಮಾಡಿ ಎಲ್ಲದು ಕೂಡ. ಅದ್ರ ಬೆಳಗ್ಗೆ ಎದ್ದು ಲೈವ್ ಬಂದೆ. ಏನೇಳೆ? ಹೌದಾ ಸರ್? ಓಕೆ. ನನಗೆ ತಿಳಿದಿರೋ ಪ್ರಕಾರ ಮೀತಾ ಮೇಡಮ್ ಬರ್ತಾ ಇಲ್ಲ ಸರ್ ಇವಾಗ? ಅವರು ಬ್ರಹ್ಮನ್ ಟೆಂಪಲ್ಗೆಲ್ಲ ಬಂದಿಲ್ಲ, ಬೆಳಗ್ಗೆ ಎದ್ದಿಲ್ಲ ಅನ್ಸುತ್ತೆ ಅವರೆಲ್ಲ. ಪಾಪ ತುಂಬಾ ಹೆದರಿಕೆ ಅವ್ರಿಗೆಲ್ವಾ, ಬ್ರಹ್ಮನ್ ಟೆಂಪಲ್ಗೆ ಮಾತಾಡ್ಬೇಕಾದ್ರೆ ಪಾಪ ಭಯ ಪಡ್ಕೋತಾರೆ. ಇಲ್ಲ ಅವ್ರು ತುಂಬಾ ಚೆನ್ನಾಗಿ ಅಷ್ಟೆಲ್ಲ ಹೇಳ್ತಾರೆ. ನಾನು ಕಾಲ್ ಮಾಡಿದ್ದೆ ಸರ್ ಆಫೀಸ್ಗೆ, ಅವ್ರದ್ದು ಹಾಂ ಅವತ್ತು ಬಂದಿರ್ಲಿಲ್ಲ ಮೇಡಮ್, ಅವ್ರು ಬಂದಿರ್ಲಿಲ್ಲ. ಅಸಿಸ್ಟೆಂಟ್ ಯಾರೋ ಮಾತಾಡಿದ್ರು, ನಾನು ಅನ್ಕೊಂಡೆ ಅವ್ರು ನಿಮ್ಮ ಶಿಷ್ಯನೇ ಆಗಿರ್ಬೇಕು ಅಂತ ಅನ್ಕೊಂಡೆ ಸರ್. ಇಲ್ಲ, ನಾನು ತುಂಬಾ ಚೆನ್ನಾಗಿ ಅಸ್ಟ್ರಾಲಜಿ ಹೇಳ್ತಾರೆ. ಅಸ್ಟ್ರಾಲಜಿ, ನ್ಯೂಮರಾಲಜಿ, ಈ ಸಖತ್ ನನಗೂ ಕಲಿಬೇಕು ಅಂತ ಆಸೆ ಸರ್. ಈ ಮಗ ನಾನು ಹೋಗ್ತೀನಿ ಅಂತ ಎಲ್ಲ ಕ್ಲಾಸ್ ಅವನೇ ಅಟೆಂಡ್ ಮಾಡ್ತಾನೆ ಸರ್. ಇಲ್ಲ, ನೀವು ಬರ್ರಿ, ನಿಮಗೆ ಫ್ರೀ ಸೀಟ್ ಕೊಡ್ತೀನಿ. ಅವನಿಂದ ಅವನು ಹೇಳ್ಕೊಡು ಅಂತಂದ್ರೆ ಅರ್ಧಂಬರ್ಧ ಹೇಳ್ಕೊಡ್ತಾನೆ, ಪೂರ್ತಿ ಏನ್ ನನ್ಗೆ ಹೇಳ್ಕೊಡಲ್ಲ. ನೀವು ಬರ್ರಿ, ಫ್ರೀ ಸೀಟ್ ನಿಮಗೆ. ಸರ್ ನಾನು ನಿಮ್ಮನ್ನ ಮಗನ ತರನೇ ನಾನು ಫ್ರೀ ಸೀಟ್ ಕೊಡ್ತೀನಿ, ಬರ್ರಿ. ಹೌದಾ ಸರ್? ಖಂಡಿತ ಸರ್. ಹೇಳಿದೆ ನಾನು ಕರ್ಕೊಂಡು ಹೋಗಿ, ನೀವು ಹೊರಗಡೆ ಕುತ್ಕೋಬೇಕು ಅಂತ ಅಂತಾನೆ ಸರ್ ಅವನು. ಇಲ್ಲ, ಬ್ರಹ್ಮನ್ ಟೆಂಪಲ್ಗೆ ಹೋಗಿದ್ದು, ಹಾಗಾಗಿ ಸೂಪರ್, ಅಂದ್ರೆ ತುಂಬಾ ಅದ್ಭುತವಾಗಿ. ಓಕೆ. ಹಾಗಾಗಿ ನನಗೆ ಬ್ರಹ್ಮ ಬಹಳ ಇಷ್ಟ. ಹೌದು ಸರ್, ನೀವು ತುಂಬಾ ಹೇಳ್ತಾ ಇದ್ರಿ. ಅದ್ಭುತವಾದ ಬ್ರಹ್ಮ. ಆಮೇಲೆ ನನಗೆ ಏನು ಕೇಳಕ್ಕೆ ಆಗಲ್ಲ ದೇವ್ರ ಮುಂದೆ ಹೋದಾಗ. ನನಗದೇನೋ ಯಾವಾಗಲೂ ನಾನು ಒಂದೇ ಕೇಳೋದು, ನನ್ನ ಹತ್ರ ಯಾರು ಕೇಳ್ತಾರೋ ನನ್ನ ಬಾಯಲ್ಲಿ ಹೇಳಿದ್ನ ಸ್ಪಂದಿಸ್ಬೇಕು. ಆಮೇಲೆ ನಾನು ಏನಾದ್ರು ಕೊಟ್ಟರೆ ಅವ್ರು ಚೆನ್ನಾಗಿ. ನನ್ನ ಜಾತಕ ಏನಿದೆ ಗೊತ್ತಾ ಮೇಡಮ್ ಅವರೇ? ನನ್ನ ಜಾತಕದಲ್ಲಿ ಗುರು ಶುಕ್ರ ಇದೆ. ನಾನು ಒಂದು ಮಣ್ಣನ್ನು ಎತ್ಬಿಟ್ಟು ಕೊಟ್ಬಿಟ್ರೆ ಅದು ಬಂಗಾರ ಅಂದರೆ ಬಂಗಾರ ಆಗುತ್ತೆ. ನಾನು ಅಪ್ಪಿ ತಪ್ಪಿ ಬಂಗಾರ ಎತ್ತು ಕೊಟ್ಟರೆ ಮಣ್ಣು ಆಗೋದ್ರೆ ಅದು ಮಣ್ಣೇ ಇರುತ್ತೆ. ಏನೇಳೆ? ಇಲ್ಲ, ನಾನು ಯಾಕೆ ತುಂಬಾ ನೋಡ್ತೀನಲ್ವಾ, ಇಂಥ ಟೈಮಲ್ಲಿ ಹೀಗೆ ಆಗುತ್ತೆ, ಆಕ್ಸಿಡೆಂಟ್ ಆಗ್ತಾರೆ, ಹಿಂಗ್ ಸಾಯ್ತಾರೆ ಅಂತಂದ್ರೆ ಹಂಗೆ ಆಗುತ್ತೆ. ಈ ವರ್ಷ ಪೇಪರ್ ತೆಗೆದು ನೋಡಿದ್ರೆ ಎಲ್ಲ ನೀವ್ ಹೇಳಿದ ಡೇಟ್ಗಳೇ ನಡೀತಾ ಇರೋದು, ಯಾವ್ದೂ ಇಲ್ಲ. ಹೌದು, ನಾನು ಹೇಳಿ ಡೇಟ್ ಅದು ಇವತ್ತು ಭಯ ಆಗುತ್ತೆ. 26, ನಾಳೆ 27 ತಾರೀಕಿಂದ ಪೇಪರ್, ಪ್ರತಿದಿನ ಪೇಪರ್ ಬರುತ್ತಲ್ಲ ನೋಡ್ತೀನಿ. ಅಲ್ಲಿ ಸತ್ತವರು ಅದೇ ಅಕ್ಷರದಿಂದ ಸತ್ತಿರ್ತಾರೆ, ಅದೇ ಡೇಟ್ ಅಲ್ಲಿ ಸತ್ತಿರ್ತಾರೆ. ಅದಕ್ಕೆ ಆ ಡೇಟ್ ನಾವು ಫಾಲೋನೇ ಮಾಡಲ್ಲ ಸರ್. ನೋಡಿ, ವಿಶಾಖ ನಕ್ಷತ್ರ ಶಿವಣ್ಣ ಅವ್ರು ಏನು ಆಯ್ತು, ನಾನು ಹೇಳಿದ ತುಲಾರಾಶಿ ಟೈಮ್ ಕೆಡುತ್ತೆ ಅಂತ ಇದ್ದಲ್ವಾ? ಇದೊಂದು ಬ್ಯಾಸ್ಲೆಟ್ ಇದೆಯಲ್ಲ, ನಾನು ಹೇಳಿದ್ನಲ್ವಾ? ನಾವು ಹೇಳಿದ್ರಿ ಸರ್. ಎಷ್ಟು ಸರ್ ಅದು ಆಫೀಸಲ್ಲಿ ಕಾಲ್ ಮಾಡಿ ಕೇಳ್ಬೇಕಲ್ವಾ? ಹೌದು, ಆಫೀಸಿಗೆ ಬಂದು ಕೇಳಿ. ನಾನು ಇಲ್ಲಿ ಬೆಲೆ ಮತ್ತೆ ವಿತ್ ರೈಟ್ ಎರಡೂ ಹೇಳಲ್ಲ. ಏನು ಹೇಳಿ? ಆಯ್ತು ಸರ್. ಬೆಲೆನೂ ಹೇಳಲ್ಲ. ಆಯ್ತು ಸರ್. ಜನಗಳಿಗೆ ಗೊತ್ತಾಗ್ಬಿಟ್ರೆ ಅದನ್ನೇ ಎಲ್ಲ, ಜನಗಳಿಗೆ ಗೊತ್ತಾಗ್ಬಿಟ್ರೆ ಅದನ್ನೇ ಮಾರ್ಕೆಟಿಂಗ್ ಮಾಡ್ಕೊಂಡ್ಬಿಡ್ತಾರೆ ಅಂತ. ಅದು ಹೆಂಗೆ ಅಂದ್ರೆ ಹಂಗಲ್ಲ ಮೇಡಮ್ ಅವರೇ, ನಾನು ಹೇಳೋದು ಹೆಂಗಂದ್ರೆ ಅಸ್ಟ್ರಾಲಜಿ ನೀವು ಹೇಳ್ತೀನಿ ಅಂದರೆ ಹೊಟ್ಟೆ ತುಂಬಿರಬೇಕು, ನಿಮ್ಮಲ್ಲಿ ನಿಮ್ಮ ಫೀಲಿಂಗು ತುಪ್ತಾ ಇರಬೇಕು. ನೀವೇ ಸುಳ್ಳು ಹೇಳ್ಕೊಂಡು ಬದುಕೊಂಡು ಅಸ್ಟ್ರಾಲಜಿ ಹೇಳಿದ್ರೆ ತುಂಬ ಪ್ರಾಡ್ ಅಂತ ಹೇಳುತ್ತೆ. ಹೇಳಿ, ನಾನು ಯಾವಾಗಲೂ ಓಪನ್ ಆಗಿ ಸತ್ಯ ಹೇಳ್ತೀನಿ. ಯಾಕಂದ್ರೆ ನಮ್ಮ ಬಾಯಲ್ಲಿ ದೇವ್ರ ಅಸ್ತು ಅಂತ ಇರ್ತೇನೆ. ನಾವು ಸುಳ್ಳು ಹೇಳಕ್ಕೆ ಹೋಗಿ ಎಲ್ಲ ಮಾತು ಸುಳ್ಳಾಗಬಾರ್ದು ಅಂತ. ಏನು ಹೇಳಿ? ಈ ಬ್ಯಾಸ್ಲೆಟ್ ನಾನು ಹೇಳಿದಾಗ ಮೀತಾ ಮೇಡಮ್ ಅವ್ರಿಗೆ ಈ ಸಖತ್ ಪಾಸಿಟಿವ್ ನೋಡಿ ಹಾಕಿ ಅಂತ ಅಂದಾಗ ಅವ್ರು ಗಾಬರಿ ಆಗಿದ್ರು. ನಾನು ಹೇಳಿದ ತಕ್ಷಣ ರಿಸಲ್ಟ್ ಹೇವಿ. ಆವಾಗ ನೆನ್ನೆಲ್ಲೂ ಅದೇ ಅಂತಿದ್ರು ಅವರು. ಬ್ರಹ್ಮನ್ ಟೆಂಪಲ್ಗೆ ಹೋಗಿ ಬರಬೇಕಾದ್ರೆ
ನನಗೆ ಕ್ರಿಶ್ಚಿಯನ್ಸ್ ತುಂಬ ದೊಡ್ಡ ದೊಡ್ಡ ಪೋಸ್ಟಲ್ಲಿದ್ದಾರೆ, ಅವ್ರು ತುಂಬ ದೊಡ್ಡ ಪೋಸ್ಟಲ್ಲಿದ್ದಾರೆ ಕರ್ನಾಟಕದಲ್ಲಿ. ಅವ್ರು ಏನೇ ಒಂದಾದ್ರು ನನ್ನ ಕೇಳ್ತಾರೆ, ಒಂಥರ ನಂಗೆ ತಂಗಿ ಥರ. ಏನೇಳೆ ಸರ್ ಹೇಳಿ ಸರ್. ಸ್ವಂತ ತಂಗಿ ಥರ ನನಗೆ. ನಾನು ಭಾಳ ಸಹಿತ ಮಾತಾಡಿ ತುಂಬ ದೊಡ್ಡ ಪೋಸ್ಟಲ್ಲಿದ್ದಾರೆ, ಗಂಡ ಹೆಂಡತಿ ತುಂಬ ಗೌರ್ಮೆಂಟಲ್ಲಿ ದೊಡ್ಡ ದೊಡ್ಡ ಪೋಸ್ಟಲ್ಲಿದ್ದಾರೆ ಕ್ರಿಶ್ಚಿಯನ್ಸು. ನಾನು ಯಾವಾಗಲೂ ನನ್ನ ತಂಗಿ ಅಂತೀನಿ ಅವ್ರನ್ನ. ಎಲ್ಲಿ ನನ್ನ ತಂಗಿ ಮರ್ತು ಬಿಟ್ಟಿದ್ರೆ ಗುರುಜಿ ಅಂತ ಅಂದರು. ಕೊನೆಗೆ ನಾನು ಹೇಳಿದೆ, ಮೇಡಮ್ ನನಗೆ ತುಂಬ ಕಲ್ಗಳು ನನ್ನ ಅಸ್ಟ್ರಾಲಜಿ ಎಲ್ಲ ಕೇಳ್ತಾರೆ, ಯಾವುದಾದ್ರೂ ತುಂಬ ಪಾಸಿಟಿವ್. ಕೊನೆಗೆ ನಾನು ಟೆಂಪಲಿಂದ ಬರ್ತಾಯಿದ್ದೀನಿ, ಫೋನ್ ಮಾಡಿದ್ರು. ಯಾವಾಗಲೂ ಟೆಂಪಲಿಂದ ಒಂದು ಫೋನ್ ಬರುತ್ತೆ. ಅದು ಹೆಂಗೆ ಬಂತ ಗೊತ್ತೆ, ನಾನು ನೆನೆಸ್ಕೊಂಡೆ ನಾನು ಮಾಡಿಲ್ಲ ಅಂದೆ. ಅವಾಗ ಅಂದರು ಈ ಥರ ಹಿಂಗೆ ಅಂತ, ನೀವು ಈ ಥರ ಒಂದು ಬ್ಯಾಸ್ಲೆಟ್ ಹಾಕಿ ಅಂದೆ. ನಾನು ಆಮೇಲೆ ಕೊಟ್ಟು ಕಳಿಸ್ತೀನಿ ನಾನು ಅಂದೆ. ಗುರೂಜಿ ಹಂಗಲ್ಲ, ನೀವೇ ನಂಗೆ ತಂದು ಕೊಡಬೇಕು, ನಾನು ಅದನ್ನು ಇಲ್ಲಿಂದ ಲೈವ್ ಮುಗಿಸಿ ಹೋಗಿ ಅವ್ರು ಕೊಡಬೇಕು, ಒಂದೆರಡು ಬ್ಯಾಸ್ಲೆಟ್ ಯೂಸ್ ಮಾಡಿ ಅಂದೆ. ಆಮೇಲೆ ಹೇಳಿದ್ರು ಅವರು, ನಿಮ್ಮ ಕೈಗುಣದಲ್ಲಿ ಕೊಟ್ಟಾಗ ಅದು ಪಾಸಿಟಿವ್ ಆಗೋದು, ಬೇರೆ ತಂದು ಕೊಟ್ಟರೆ ಅದು ಪಾಸಿಟಿವ್ ಆಗಲ್ಲ ಅಂದ್ರೆ. ಏನು ಹೇಳಿ, ನಿಜ ಸರ್, ನಿಜ ನಿಜ. ಇವಾಗ ನಾನು ನೆನ್ನೆ ಹೋಗಿದ್ದು ನೆನ್ನೆ ಲೈವ್ ಮುಗಿಸಿ ಟೆಂಪಲ್ಗೆ ಓಟ್ ಬಂದೆ. ಅದು ಯಾರಿಗಾಗಿ ಓಟ್ ಬಂದೆ? ಪಬ್ಲಿಕ್ಕಿಗಾಗಿ ಓಟ್ ಬಂದೆ. ಅದ್ರ ಪುಣ್ಯ ಎಲ್ಲ ನಾನೇನು ಮಾಡಲಿ? ನೀವು ತಾಳಿಗೆ ನೋಡಿ 2019 ಹೇಳಿದ್ರಲ್ಲ, ತಾಯಿಗೆ ಭದ್ರಕಾಳಿಗೆ ತಾಳಿ ಹಾಕ್ತೀನಿ ಅಂತ. ಹಾಕ್ಬಿಟ್ಟು ಬಂದೆ. ಅವಾಗೆಲ್ಲ ನಾವು ದುಡ್ಡು ಕಳ್ಸಿದೀವಿ ಸರ್. ಹೌದು, ಅದನ್ನೆಲ್ಲ ಕೊಟ್ಬಿಟ್ಟು ಬಂದು ವಿಡಿಯೋ ಹಾಕಿದ್ನಲ್ಲ. ಹೌದು ಸರ್, ನಾವು ಕೊಟ್ಟಿದ್ವಿ, ಅದಕ್ಕೆಲ್ಲ ದುಡ್ಡು ಕೊಟ್ಟಿದ್ವಿ ಸರ್. ಇವಾಗ ಲೈವ್ ಮುಗಿಸಿ ಹೋಗ್ಬಿಟ್ಟು ಇವಾಗ ಹೋಗಿ ಕೊಟ್ಬಿಟ್ಟು ಬರಬೇಕು. ಏನು ಹೇಳಿ, ಹೌದಾ ನನ್ನ ಮಗಳು ಕರೆದೆ, ಮಗಳೇ ಬಾ ಲೈವ್ ಹೋಗೋಣ ಅಂತ. ಅವಳು ಮೀತಾ ಮೇಡಮ್ ಬರ್ತಾರೆ ಅಂತ ಬಂದರೆ, ಇಲ್ಲೇ ಒಂದು ಮೀತಾ ಮೇಡಮ್ ಗ್ಯಾರಂಟಿ ಬರೋಕ್ಕಲ್ಲ ಬಾ ಅಂದೆ ನಾನು. ಆಮೇಲೆ ಬಾಗ್ಲಿ ಬಂದು ಮೀತಾ ಮೇಡಮ್ ಬರಲ್ವ, ಹಂಗ ನಾನು ಬರೋಕ್ಕಲ್ಲ ಹೋಗು ಅಂದ್ಲು. ಅವಳು ಮೀತಾ ಅಂಬಾನಿ ಅಂತ ಹೇಳ್ತಾಳೆ, ಅವಳು ಮೀತಾ ಅಂಬಾನಿ ಅಂತ ಕರಿತಾಳೆ, ಮೀತಾ ಅಂತ ಕರೆಯಲ್ಲ, ಮೀತಾ ಅಂಬಾನಿ ಅವರೇ ಅಂತಲೇ. ಇಲ್ಲ ಮೀತವ್ರು ಬರ್ತಾ ಇಲ್ಲ ಅನ್ನೋದಕ್ಕೆ ನಾನು ಬರಲ್ಲಪ್ಪ, ನಾಳೆ ಬರ್ತೀನಿ ಹೋಗಿ, ನಾಳೆ ಬರ್ತಾರಲ್ಲ ಅಂದವಳು. ಎಕ್ಸಾಮ್ ಮುಗಿದಿತ್ತು. ಹಾಗಾಗಿ ಈ ಬ್ಯಾಸ್ಲೆಟ್ಗೆ ಅಷ್ಟು ತುಂಬ ಪಾಸಿಟಿವ್, ತುಂಬ ಅಂದರೆ ತುಂಬ ಒಳ್ಳೆ ಪಾಸಿಟಿವ್. ಇಲ್ಲ ಮೇಡಮ್, ಇದು ಎಲ್ಲರೂ ಹಾಕ್ಕೋಬೋದು. ನೀವು ಹಾಕ್ಯದ್ ನೋಡಿ ವಿತಿನ್ 1 ಅವರ್ಲೇ ರಿಸಲ್ಟ್ ಬಂದ್ಬಿಡುತ್ತೆ ನಿಮ್ಗೆ, ಎವ್ರಿ ಪಾಸಿಟಿವ್. ನಾಡ್ದು ಕ್ಲಾಸಿಗೆ ಬರ್ತಾನಲ್ಲ, ಅವಾಗ ಅವ್ನು ಕಾಲ್ ಮಾಡಿ ಹೇಳಿ ಅದು ಏನಿದೆ ಅಮೌಂಟ್ ಪೇ ಮಾಡಿ ಹಾಕುತ್ತಾನೆ. ಮತ್ತೆ ಸಿಗೋದೇ ಕಷ್ಟ ಇದು. ಏನೇಳೆ, ನಾನಂದ್ರೆ ನನಗೆ ನಂದು ಹೆಂಗೆ ಗೊತ್ತಾ ಮೇಡಮ್ ಅವರೇ, ನಾನು ಏನಾದ್ರು ಸಿಕ್ಕಿದ್ರೆ ಅದು ಮೂಲದಿಂದಲೇ ತರಿಸ್ಬಿಡ್ತೀನಿ. ಏನೇಳೆ, ಅವರು ಇವರು ಅವೆಲ್ಲ ತಲೆ ಕೆಡಿಸ್ಕೊಳಕ್ಕಿಲ್ಲ ನಾನು. ಏನೇಳೆ, ನಾನು ದುಡ್ಡಿನ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕಿಲ್ಲ. ಮತ್ತು ನನಗೆ ಎಲ್ಲಿ ಸಿಗುತ್ತೆ ನನಗೆ ಇಮ್ಮಿಡಿಯೇಟ್ಲಿ ಅಲ್ಲಿಂದಲೇ ಎಷ್ಟಿದ್ದು ಬೇಕು ಅಂತೀನಿ. ಅದು ಯಾವಾಗಲಾದ್ರೂ ಸೇಲ ನಂಗೆ ಕೊಟ್ಬಿಡ್ರೆ ಅಂತೀನಿ. ನಾನು ಇದೊಂದು ಬ್ಯಾಸ್ಲೆಟ್ ಹಾಕಿದ್ದೀನಿ ಮೇಡಮ್ ಅವರೇ, ಇದು ಹೆಚ್ಚು ಕಮ್ಮಿ ನಾನು ಆರ್ಡ್ರ್ ಮಾಡಿ ಒಂದು 2 ವರ್ಷ ಆದಮೇಲೆ ಬಂದಿದ್ದೆ. ಇವಾಗ ಆರ್ಡರ್ ಮಾಡಿ 3-4 ತಿಂಗಳಾಗಿತ್ತು, ಒಂದು ಬ್ಯಾಸ್ಲೆಟ್ ಇಲ್ಲ. ಒಂದು ಕರ್ನಾಟಕದಲ್ಲಿ ಒಂದು ಬ್ಯಾಸ್ಲೆಟ್ ಇರಕ್ಕಲ್ಲ ಅದು. ಏನೇಳೆ, ತಮಿಳ್ನಾಡಲ್ಲೇ ಇಲ್ಲ. ನಾನು ಮೊನ್ನೆ ಹುಡುಕಿ ಬಂದಿದ್ದೆ ನಾನು. ಒಂಥರ ವೈಬ್ರೇಷನ್. ನಾನು ಮೊನ್ನೆ ಗೋಲ್ಡ್ ಸುರೇಶ್ಗೆ ಒಂದು ಎಲ್ಲೋ ಸಪೇರ್ ಬ್ಯಾಸ್ಲೆಟ್ ಕೊಟ್ಟಿದ್ದೀನಿ, ಸ್ಟೋನು. ಎಲ್ಲೂ ಸಿಗಲ್ಲ ಅಂತ. ನಾನು ಸುಮ್ಮನೆ ತಗೊಬಂದೆ, ನನ್ನ ಮಗಳಿಗೋಸ್ಕರ ಅಲ್ಲಿರಲಿ ಅಂತ ತಂದಿದ್ದೆ. ನನಗೆ ಅದೇನೋ ಯಾರು ಕಷ್ಟ ಪ್ರಾಬ್ಲಮ್ ಬಂದೆ ನಾನು ಇರೋದೆಲ್ಲ ಕೊಟ್ಬಿಡ್ತೀನಿ. ₹1 ದುಡ್ಡು ಇಸ್ಕೊಂಡಿಲ್ಲ ಮೇಡಮ್ ಅವರೇ, ಹೋಗಿ ಕೊಟ್ಟು ಕಳ್ಸಿದ್ದೀನಿ. ಏನು ಹೇಳಿ, ಮನೇಲಿ ತಂದು ಕೊಟ್ಟಿದ್ದೀನಿ. ಇನ್ನು ಯಾವಾಗ ಹಾಕ್ಬೇಕು ಅಂತ ಕೇಳಿದ್ರು, ನಾನು ಇನ್ನೂ ಟೈಮೇ ಹೇಳಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ರು ನೀವು. ಬಹಳ ವಿಷಯ. ಮೊನ್ನೆ ಒಂದು ಹೇಳಿದ್ರಲ್ಲ, ಆಮೆ ಉದುರೋದು ಹೇಳಿದ್ರಲ್ಲ, ನೀವು ನಂಬ್ತಿರೋ ಬಿಡ್ತಿರೋ, ನನ್ ಕಣ್ಣು ಮುಂದೆ ತುಂಬಾ ಒಂದು ಎಲ್ಲ ಹಾಕೋರು 50 ಜನ ಅವ್ರೆ, ಎಲ್ಲ ಬಿಟ್ಬಿಟ್ಟವ್ರೆ. ನೋಡ್ಬಿಟ್ಟು ಏನಾಗಿದ್ದಾರೆ, ಆಮೆ ಉಂಗ್ರದ ಮನೆ ಹೇಳಿದ್ರಲ್ವಾ ಮೊನ್ನೆ ಎಪಿಸೋಡ್ ಹೋದ್ವಾರ, ಎಲ್ಲ ಒಂದು ನನ್ ಗೊತ್ತಿರೋರೆ ತುಂಬಾ ಜನ ಹಾಕೊಂಡಿದ್ರು, ಹೆಂಗಸ್ರು ಗಂಡಸ್ರು ಎಲ್ಲ ಪರಿಚಯದವರೆಲ್ಲ. ಎಲ್ಲ ನೀವ್ ಹೇಳಿದ್ಮೇಲೆ ಟಿವಿ ನೋಡಿ ಎಲ್ಲ ಬಿಚ್ಚಾಕೋರೆ ಸರ್. ಯಾರು ಆಗ್ತಾ ಇಲ್ಲ ಇವಾಗ. ಎಲ್ಲ ಸ್ಟೋನ್ ಹಾಕೊಂಡಿದ್ರು, ಕೆಲವೊಬ್ರು ಆಮೆಗೆ ಗ್ರೀನ್ ಸ್ಟೋನು, ಪ್ಲೇನು ಈ ತರ ಹಾಕೊಂಡಿದ್ರು. ಎಲ್ಲ ಇವಾಗ ಬಿಚ್ಚಿಟ್ಬಿಟ್ಟಿದ್ದಾರೆ ಸರ್. ಇಲ್ಲ, ನಾನು ಹೇಳ್ತಾ ಇದ್ನಲ್ಲ, ನಾನು ಅದನ್ನು ಸ್ಟೋನ್ ಅಂತ ಹೇಳಲ್ಲ, ಕಲ್ಲು ಅಂತ ಹೇಳ್ತೀನಿ. ನಾನು ಅದನ್ನ ಹೆಸರನ್ನ ಮಾರ್ಕೆಟ್ ಮಾಡಲ್ಲ, ಅದ್ರ ವ್ಯಕ್ತಿತ್ವ. ಅವಾಗಲೂ ಮೀತಾ ಮೇಡಮ್ ಅಂತ ಇದ್ರು, ಗುರುಜಿ ನೀವೇನೋ ಗೊತ್ತಿಲ್ಲ, ಆ ಗಳಿಗೆಯಲ್ಲಿ ಇದು ಸೂಪರ್ ಅಂತ ಎನರ್ಜಿ ಅದಕ್ಕೆ ಇದ್ಕೊಂಡು ಎಷ್ಟಿಟ್ಟು ಇದು ಹಿಂಗೆ ಮಾಡುತ್ತೆ ಅಂತೇಳಿ ಆ ಗ್ರಹ ಹಂಗೆ ಮಾಡಿಬಿಡ್ತು ಅಂದರು. ಅಂದರೆ ನಾನು ಅವ್ರಿಗೆ ಕೊಟ್ಟೆ, ಈ ಕಲ್ಲು ಹಿಂಗೆ ಮಾಡುತ್ತೆ ಅಂತ ಹೇಳಿದೆ ನಾನು. ಏನು ಹೇಳಿ, ಈ ಸ್ಟೋನ್ ಚಾಕ್ಲೇಟು. ಮತ್ತು ನನ್ನ ಫ್ರೆಂಡ್ ಸತೀಶ್ವರು ಅಂತ ಇದ್ರು, ಅವ್ರಿಗೇನೋ ತುಂಬ ಒಂದು ಕಾಲೇಜಲ್ಲಿ ಅದು ಕಾಲ್ ಸೆಕ್ಷನ್ ಆಗಬೇಕಾಗಿತ್ತು ಒಂದು ಮೊನ್ನೆದು. ಅವಾಗ ಬಂದೆಲ್ಲ ಪಾಸ್ ಆಯ್ತು ಅಂತ ಫೋನ್ ಮಾಡಿಬಿಟ್ರು. ಬ್ಯಾಸ್ಲೆಟ್ ನಾನು ಇಲ್ಲ ತಗೊಳ್ಳಿ ಇದನ್ನು ಹಾಕಿ ಅಂತ ನಾನು ಕರೆದು ಕೊಟ್ಟೆ. ತುಂಬ ಹೆವಿ. ನಾನು ಇಷ್ಟು ಸ್ಟೋನಲ್ಲಿ ತುಂಬ ಇಷ್ಟಪಟ್ಟರೆ ಬ್ಯಾಸ್ಲೆಟ್ ಇದು. ಏನು ಹೇಳಿ, ನನ್ನ ಹತ್ರ ಒಂದು 30 ವೆರೈಟಿ ಇರ್ಬೋದು. ಆ 30 ಟಾಪಿಗೆ ಇದೆ ಟಾಪು. ಏನು ಹೇಳಿ, ಅರ್ಥ ಆಯ್ತಾ? ಹೆವಿ ಪಾಸಿಟಿವ್ ಕೊಡೋದ್ರಿಂದ ಅದು ತುಂಬ ಬ್ಯೂಟಿಫುಲ್. ಅದು ಇಲ್ಲ, ಇವಾಗ ಹೋಗಿ
ನಾನು ಹಂಗೆ ಒಂದು ಇತ್ತನ ಅದನ್ನ ಹೋಗಿ ತಗೊಂಡು ಕೊಟ್ಬಿಟ್ಟು ಬರ್ಬೇಕು ಕೋರ್ಮಂಗ್ಳಕ್ಕೆ ಹೋಗಿ ಇವಾಗ ಆನೆ ಟೈಪ್ ಸಿಗಲ್ವಾ ಹಾಗಾದ್ರೆ ಕ್ಲಾಸಿಗೆ ಹೇಳಿದ್ದೀನಿ ಅದು ಮತ್ತೆ ನಾನು ವಾಸ್ತು ಕಿಟ್ಟು ಹೇಳಿದ್ದೀನಿ ಅದು ಭಾಳ ಕಮ್ಮಿ ಬರ್ತಾ ಇದೆ. ನಾನು ಅವಾಗಲೇ ಇದು ಮಾಡಿದ್ರು ಅದು ವಾಸ್ತು ಕಿಟ್ಟು ಕೂಡ ತುಂಬ ಪವರ್ಫುಲ್ 12 ಕಲ್ದು ಅದು ವಿತ್ ಡಿಸೈನ್ ಬಾಕ್ಸ್ ಸಮೇತ ಬರುತ್ತೆ. ಏನು ಹೇಳಿ ಹೌದಾ 12 ಬಾಕ್ಸ್ ನೀವು ನೋಡಕ್ಕೆ ಬರೋ ಒಳ್ಳೆ ಅದು ಗೋಲ್ಡ್ ಇದ್ದಂಗೆ ಇರ್ತವೆ. ಮೊನ್ನೆ ಹೇಳಿದ್ರಲ್ಲ ಅವರು ಹೇಳಿದ್ರು ಅದು ಇವತ್ತೊಂದು ಕಳಿಸ್ತೀನಿ ಅಂದಾರೆ, ಇವತ್ತೊಂದು 12 ಬಾಕ್ಸು ನೋಡು ಮತ್ತೆ ಕಳಿಸ್ತೀನಿ ಅಂದಿದ್ದಾರೆ. ಯಾರು ಸಿಗುತ್ತೆ ಅವ್ರ ಅದೃಷ್ಟ ಕ್ಲಾಸಲ್ಲಿ. ನಾನು ಅತಿಯಾಗಿ ಬಲವಂತ ಮಾಡೋಕ್ಕಾಗಲ್ಲ. ಹಂಗೂ ನಾನು ಸದಸ್ಯರಿಗೆ ಒಂದು 2 ಬಾಕ್ಸ್ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಕೊಡೋದ ಹೇಳ್ತೀನಿ ಸರ್ ಆ ಬ್ರಾಸ್ಲೆಟ್ ಒಂಚೂರು ಇದು ಮಾಡ್ಬಿಡಿ ಸರ್. ಗ್ಯಾರಂಟಿ ಆ ಬ್ರಾಸ್ಲೆಟನ್ನ ಬರ್ಸಿರ ಕೇಳಿ ಖಂಡಿತ ಅಲ್ಲ ಕೂಡ ಅದು ತುಂಬ ಪಾಸಿಟಿವ್ ಬರುತ್ತೆ. ಮರದಲ್ಲೇ ಕ್ಲಾಸಿಗೆ ಜಾಯಿನ್ ಏನು ಅನಿಸುತ್ತೆ ಮೇಡಮ್ ಅವ್ರೆ 11ನೇ ಮನೆ ಗ್ರಹದ ಬಗ್ಗೆ ಹೇಳೋದು? ಅದೇ ಒಂದು ಕ್ಯೂರಿಯಾಸಿಟಿ ಸರ್. ಎಲ್ಲರೂ ಒಳ್ಳೇದು ಅಂತಾರಲ್ಲ, ಏನೇನಾಗುತ್ತೆ ನೋಡೋಣ ಅಂತ. ಇಲ್ಲ ಮೇಡಮ್ ಅವ್ರೆ, ಇದನ್ನ ನನ್ನ ಕಾನ್ಸೆಪ್ಟ್ ತಗೊಂಡಿದ್ದು ಯಾವಾಗ ಗೊತ್ತಾ? ಈ ಕಾನ್ಸೆಪ್ಟ್ ತಲೆಗೆ ಓಡೋಕ್ಕೆ ನನ್ನ ಲೈಫಲ್ಲಿ ನಾನು ನೋಡಿದ್ದೀನಿ. ನನ್ನ ಮಗಳಿಗೆ ಹೆಚ್ಚು ಕಮ್ಮಿ 5 ಗ್ರಹ 11ನೇ ಮನೆ ಇದ್ದಾವೆ. ಎಷ್ಟು ಹೇಳಿ? 11ನೇ ಮನೆ ಎಷ್ಟು ಗ್ರಹ ಇದ್ದಾವೆ? ನನ್ನ ಮಗಳಿಗೆ 5 ಗ್ರಹ 11ನೇ ಮನೆ ಇದ್ದಾವೆ. ನನ್ನ ಮಗಳ ಜಾತಕ ಇರಂಗೆ ವರ್ಲ್ಡಲ್ಲಿ ಯಾರ ಜಾತಕನೂ ಇಲ್ಲ. ಏನು ಹೇಳಿ? ನೀವು ಹೇಳಿದ್ರಲ್ಲ ನನ್ನ ಮಗಳು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಅಂತ. ನನ್ನ ಮಗಳ ಜಾತಕ ಇದ್ದಂಗೆ ವರ್ಲ್ಡಲ್ಲಿ ಯಾರ ಜಾತಕನೂ ಇಲ್ಲ. ಹೌದು ಸರ್. ನನ್ನ ಮಗಳದ್ದು ಯಾವುದೇ ಗ್ರಹ ತಗೊಂಡ್ರು ಎಲ್ಲ 11ನೇ ಮನೆ 11ನೇ ಮನೆ 11ನೇ ಮನೆಗೆ ಬರ್ತವೆ. ಒಂದು 8ನೇ ಮನೆ, ಒಂದು 6ನೇ ಮನೆ, ಒಂದು 2ನೇ ಮನೆ, ಒಂದು 3ನೇ ಮನೆ, 4ನೇ ಮನೆ, 5ನೇ ಮನೆ, 8ನೇ ಮನೆ, 9ನೇ ಮನೆ, 10ನೇ ಮನೆ, ಈ ಥರದೊಂದು ಕಾನ್ಸೆಪ್ಟ್ ಇಲ್ಲ ನನ್ನ ಮಗಳಿಗೆ. ಹೌದಾ ಸರ್. ಎಷ್ಟನೇ ಕ್ಲಾಸ್ ಓದ್ತಾ ಇರೋದು ಸರ್? ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇರೋದು ಸರ್? ಇವಾಗ ಅವಳು 4ನೇ ಕ್ಲಾಸು. 4ನೇ ಕ್ಲಾಸ್. ಅವಳು ಈಗಲೇ ನೋಡಿ ಎಲ್ಲರೂ ಬಿಗ್ ಬಾಸಿಗೆ ಹೋಗ್ತಾರೆ, DKDಗೆ ಹೋಗ್ತಾರೆ. ಆದರೆ ಅವಳು ಹಣ ಬರೋಕ್ಕೆ ಎಲ್ಲ ಬಿಗ್ ಬಾಸ್ DKD ಎಲ್ಲ ಫೈನಲ್ ಡ್ಯಾನ್ಸ್ ಮಾಡಿದ್ದಲ್ಲ ಅವಳು. ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಅದು ಅಲ್ಲೇ ಹೋಗಿ ಕೆಲಸ ಮಾಡಿಲ್ಲ, ಅಲ್ಲೊಂದು ಪ್ರೋಗ್ರಾಮ್ ಮಾಡಬೇಕು, ಟಾಪ್ ಪ್ರೋಗ್ರಾಮ್ ಮಾಡ್ಬಿಟ್ಟು ಬಂದವಳೆ. ಏನು ಹೇಳಿ? ಟಾಪ್ ಪ್ರೋಗ್ರಾಮ್ ಮಾಡ್ಬಿಟ್ಟು ಬಂದಿದ್ದಾರೆ ಅಂತ ಅರ್ಥ ಆಯ್ತಾ ನಿಮಗೆ? ಕರ್ನಾಟಕದಲ್ಲಿ ತುಂಬ ದೊಡ್ಡ ಪ್ರೋಗ್ರಾಮ್ಗಳು ಅವೆರಡೂ ಮುಗಿಸಿ ಕೊಟ್ಟು ಬಂದವಳೆ. ಹೌದು ಸರ್. ಅಂದರೆ ನೋಡಿದೀವಿ ಸರ್ ನಿಮ್ಮ ಪ್ರೋಗ್ರಾಮ್. ಅದೇ ನನಗೆ ಗೊತ್ತಿರೋ ಪ್ರಕಾರ ಈ ಪವರ್ಫುಲ್. ಆಮೇಲೆ ಇಂದ್ರಜಿತ್ ರಾವಣನಿಗೆ ಹುಟ್ಟಿದಾಗ 11ನೇ ಮೇಲೆ ತುಂಬ ಗ್ರಹ ಹಾಕಿದ್ರು. ಅವ್ನು ಹುಟ್ಟಿದ ಮೇಲೆ ಇಂದ್ರಜಿತ್ ಹುಟ್ಟಿದ ಮೇಲೆ ಲಂಕೆಗೆಲ್ಲ ಬೆಂಕಿ ಇಟ್ಟು ಜೀವನ ಹಾಳಾಗಿದ್ದು. ಏನು ಹೇಳಿ? ಹೌದಾ ಸರ್. ಬೆಂಕಿ ಲಂಕೆಗೆ ಬೆಂಕಿ ಇಟ್ಟಿದ್ದು. ಅದು ಇಂದ್ರಜಿತ್ ತುಂಬ ಸ್ಟ್ರಾಂಗು, ಅದಕ್ಕೆ ಲಕ್ಷ್ಮಣನ್ ಹೊಡೆದಾಕಿದ್ದು. ಅವನು ಸ್ಟ್ರಾಂಗ್ ಹೆಂಗೆ ವೀಕ್ ಹೆಂಗೆ ಅನ್ನೋದು ಇಂಪಾರ್ಟೆಂಟ್ ಈ ಸರಿ. ಹೌದಾ ಏನು ಹೇಳಿ? ಹೌದಾ ಸರ್. ಅದೇ ಮಗ ಬರ್ತಾನೆ ಸರ್, ಕೇಳಿದ್ರೆ ಗೊತ್ತಾಗುತ್ತೆ. ಮಹಾಭಾರತದಲ್ಲೇನೆ ಇವಾಗ ರಾಮಾಯಣದಲ್ಲೇನೆ ಇಂದ್ರಜಿತ್ ಹುಡ್ತಾನೆ. ರಾಮಾಯಣದಲ್ಲಿ ಇಂದ್ರಜಿತ್ ಹುಟ್ಟಿದಾಗ ಎಲ್ಲ 11ನೇ ಮೇಲೆ ಇಟ್ಕೊಂಡು ಅವನ ಜನನವಾಗುತ್ತೆ. ಆವಾಗ ಅವನಿಗೆ ಅವನ ಲೈಫಲ್ಲಿ ಅವನು ಎಲ್ಲವನು ಲಕ್ಷ್ಮಣನೇ ಹೊಂಡಿಸ್ತಾನೆ ಅಲ್ವಾ? ಆದರೆ ಅವ್ನು ಹುಟ್ಟಿದ ಮೇಲೆ ಮನೇಲಿ ಜಗಳಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಶಾಂತಿಯಾಗಿದ್ದು ವಿಗ್ರೂಪಕ್ಕೆ ಹೋಗುತ್ತೆ. ಏನು ಹೇಳಿ? ಅರ್ಥ ಆಗ್ತೈತಾ? ಓಕೆ, ಶಾಂತವಾಗಿದ್ದು ಇದು ಹೋಗುತ್ತೆ. ನೆಕ್ಸ್ಟ್ ಕರೆ ಯಾರಿದ್ದಾರೆ ನೋಡೋಣ. 100%. ಮೇಡಮ್ ನಮ್ಮ ಚಾನಲ್ ತಳಗಡೆ ನಿಮ್ಮ ನಂಬರ್ ಹಾಕಿ, ಮ್ಯಾಗಡೆ ನನ್ನ ನಂಬರ್ ಹಾಕಿ. ಗೊತ್ತಾಯ್ತು? ಬರೀ ನಿಮ್ಮ ನಂಬರ್ ತಳಗಡೆ ಲೈನ್ ಹೋಗ್ತೈತೆ, ಅದನ್ನು ಇನ್ನೂ ತಳಗಡೆಗೆ ಹಾಕಿ. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಾ ಸರ್? 7/7/21. ಅಲ್ಲ ರೀ, ನಿಮ್ಮ ಮಗನ ಬಗ್ಗೆ ಕೇಳಿದ್ರೆ ಅವತ್ತು ನೀವೇ ತಾನೆ? ಹೌದು ಸರ್. ಹೆಂಗೆ ಹೇಳ್ತೀನಿ ನಿಮ್ಮ ವಾಯ್ಸ್ ಪತ್ತೆ ಮಾಡಿ? ಸಾಕತ್ತಾಗಿದೆ ಸರ್. ನಾವು ನಿಮ್ಮ ಜೊತೆ ದೇವಸ್ಥಾನಕ್ಕೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸರ್. ನಾನು ಯಾರನ್ನೂ ಕರ್ಕೋಗಲ್ಲ. ನೆನ್ನೆ ಬ್ರಹ್ಮನ್ಗೆ ಹೋಯ್ದೆ, ಭದ್ರಾ ಕಡೆಗೆ ಹೋಯ್ದೆ. ಫೇಸ್ಬುಕ್ಕಲ್ಲಿ ಫೋಟೋ ಹಾಕಿದ್ದೆ, ನೋಡಿದ್ರಾ? ಇಲ್ಲ ಸರ್, ನಾನು ನೋಡ್ಲಿಲ್ಲ ಸರ್. ನಾನು ನಿಮ್ಮ ಜೊತೆ ಬರಬೇಕು ಸರ್. ನಾನು ಶನಿ ದೇವಸ್ಥಾನಕ್ಕೆ ಬರಬೇಕು ಅಂತ ತುಂಬಾ ಆಸೆ ಇದೆ ಸರ್. ಅದೇನೇ ಆಗಲಿ ನಾನು ಒಂದ್ಸಲ ಕರೀರಿ ಸರ್, ನಾನು ಬರ್ತೀನಿ ಸರ್. ಶನಿ ಟೆಂಪಲ್ಗೆ 29ಕ್ಕೆ ಹೋಗ್ತಾ ಇದ್ದೀನಿ. 29ಕ್ಕೆ ಸರ್? ಈ ತಿಂಗಳ ಸರ್? ಹೌದು, ತಿರುನಲ್ಲರ್ಗೆ ಈಗ ಮಲಗಿದ್ದೆ. ನಂಗೆ ಭಾಳ ಆತ್ಮೀಯರನ್ನು ಶಶಿ ಅಂತಂದು ಬರ್ರಿ ಹೋಗೋಣ ಅಂದ. ನಾನು ಬರ್ತಿದ್ದು ರೆಡಿ ಅಂದೆ. ಎಲ್ಲಂದ್ರೆ 29ಕ್ಕೆ ವಾಪಸ್ ಬಂದ್ಬಿಡ್ತೀನಿ. ಹೌದಾ ಸರ್? ಬರ್ತೀನಿ ಸರ್ ನಾನು. ಹೆಂಗೆ? ನಿಮ್ಮ ಜೊತೆ ಬರಬೇಕು ಅಂತ ತುಂಬಾ ಆಸೆ ಇದೆ ಸರ್ ನನಗೆ. ನಾನು ಈ ಸರಿ ಆಗಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ. ನನಗೆ ಏನು ಭಯ ಗೊತ್ತಾ, ಜನಗಳನ್ನ ಒಟ್ಟಿಗೆ ಸೇರ್ಸೋಕ್ಕೆ. ಬರೀ ಒಂಥರ ಡಿಸ್ಟರ್ಬ್ ಮಾಡ್ತಾರಿಲ್ಲ. ನಾನು ಮುಂಚೆ 3,000 ಹಿಂಗೆಲ್ಲ 10,000 ಜನ ಎಲ್ಲ ಕರ್ಕೊಯ್ದೆ ಟೆಂಪಲ್ಗೆ. ಆಮೇಲೆ ಈಗೆಲ್ಲ ಏನಾಗುತ್ತೆ, ನಾನು ಕರ್ಕೊಂಡು ಹೋಗೋದ್ರಿಂದ ಅದು ಏನೇನೋ ಎಲ್ಲ ವಿಚಿತ್ರ. ಒಂದ್ಸಲ ಕರ್ಕೊಂಡೋಗಿ ಸರ್, ಅದೇನೇ ಆಗ್ಲಿ ಸರ್. ನೀವು ಒಂದ್ಸಲ ಕರ್ಕೊಂಡೋಗಿ ನಿಮ್ ಜೊತೆ ಕರ್ಕೊಂಡ್ಬಂದ್ರೆ ನಂಗೆ ಅಷ್ಟೇ ಸಂತೋಷ ಸರ್. ಜೀವನದಲ್ಲಿ ಸಾರ್ಥಕ ಅನ್ಕೋತೀನಿ ಸರ್.
ಓಕೆ ಓಕೆ. ನಾನು ನಿನ್ನೆಲ್ಲೂ ಕೂಡ ಬ್ರಹ್ಮನ್ಗೆ ಹೋಗಿದ್ದೆ, ಭದ್ರಕಾಳಿಗೆ ಹೋಗಿದ್ದೆ. ನಾನು ಎಲ್ಲೂ ಫೋಟೋ ಅದೇ ಹಾಕಿಲ್ಲ. ಹೇಳ್ತಾ ಇದ್ರಿ ಸರ್, ನೋಡ್ತಾ ಇದ್ದೀನಿ ಸರ್ ನಾನು ಲೈವ್. ಮೊನ್ನೆ ಹೇಳಿದ್ನಲ್ಲ, ನಂಗೆ ಯಾಕೋ ಬ್ರಹ್ಮನ್ಗೆ ಭದ್ರಕಾಳಿಗೆ ಹೋಗ್ಬೇಕು ಅನ್ಸುತ್ತೆ, ಹೋಗ್ತೀನಿ ಅಂತ. ನಾನು ಸರ್ ನಾಳೆ ಇಲ್ಲ ನಾಡದ್ದು ಹೋಗ್ತೀರಾ ಸರ್ ಇದಕ್ಕೆ ತಿರ್ನಲ್ಲಾರ್ಗೆ ಟೆಂಪಲ್ಗೆ? ತಿರ್ನಲ್ಲಾರ್ಗೆ ಹೋಗ್ತೀನಿ. ಸರ್ ಬರ್ಲಾ ಸರ್ ನಾನು? ಬರ್ರಿ ಬರ್ರಿ ಬರ್ರಿ, ಕ್ಲಾಸಿಗೆ ಬರ್ತಾಯಿದ್ರಾ? ಹ್ಞೂ ಕ್ಲಾಸಿಗೆ ಬರೋಣ ಅಂತ ಸರ್. ಬರ್ರಿ ಬರ್ರಿ. ಏನು ಅನಿಸ್ತಮ್ಮ ನಿಮ್ಮ ಮಗನ ಬಗ್ಗೆ ಹೇಳಿದಾಗ ಕುತೂಹಲ? ಅಪ್ಪ ತುಂಬಾ ಹೆಚ್ಚಿಬಿಟ್ರಿ ಸರ್. ಹೌದಾ? ತುಂಬಾ ಸಂತೋಷ ಆಯ್ತು ಸರ್ ನನ್ಗೆ. ಸರ್ ಇನ್ಯಾರು ಈ ತರ ಹೇಳಲ್ಲ ಸರ್ ನಿಮ್ ತರ. ಅಷ್ಟು ಚೆನ್ನಾಗಿ ಹೇಳಿದ್ರಿ ಸರ್ ನೀವು. ಅಬ್ಬಾ ನಂಗೆ ಆಶ್ಚರ್ಯ ಆಗೋಯ್ತು ಸರ್ ನಿಮ್ ಮಾತು ಕೇಳಿ. ಅವ್ರು ಮಾಡೋದು ಹಂಗೆ, ನೀವ್ ಹೇಳೋದು ಹಂಗೆ. ಸರ್ ನಿಮ್ಗೆ ಎಷ್ಟು ಕೋಟಿ ಧನ್ಯವಾದ ಹೇಳಿದ್ರು ಸಾಲಲ್ಲ ಸರ್. ನಾನು ನಿಮ್ಮ ಆಫೀಸಿಗೆ ಬರ್ತಾ ಇರ್ತೀನಿ ಸರ್ ನಾನು ಆಗಾಗ. ನೀವೇನೇ ನಂಗೆ ನಮಸ್ಕಾರ ಮಾಡಿದ್ರು ಕೂಡ ಅದು ನನ್ನ ಬ್ರಹ್ಮನಿಗೆ ಸೇರುತ್ತೆ. ಯಾಕಂದ್ರೆ ಅವನಿಂದ ನಾನು, ನನ್ನಿಂದ ಅಲ್ಲ. ಇರಳೆ ಸರಿ ಸರ್ ಸರಿ. ಯಾಕಂದ್ರೆ ನನ್ನಲ್ಲಿ ಏನೇ ನುಡಿಸಿದ್ರು ಆ ಬ್ರಹ್ಮ ವಾಗ್ದೇವಿ ಸರಸ್ವತಿ ನನ್ನ ಯಾವಾಗಲೂ ನನ್ನ ಸರಸ್ವತಿ ಶಾರದಾ ಪೀಠ ಪಕ್ಕದಲ್ಲೇ ನನ್ನ ಆಫೀಸು. ನಂಗೆ ತುಂಬ ಲವ್ ಆದರೆ ಶಾರದಾ ಪೀಠ ಹತ್ರ ಹೋಗ್ತೀನಿ. ಆದರೆ ನಂಗೆ ತುಂಬ ಇಷ್ಟ ಭದ್ರಕಾಳಿ. ಆದರೆ ಭದ್ರಕಾಳಿ ನಾನು ಶತ್ರು ಸಂಹಾರಕ್ಕೋಸ್ಕರ ಬಳಸ್ಕೊತೀನಿ. ಏನು ಹೇಳಿ? ಯಾಕಂದರೆ ಎಲ್ಲರೂ ನಮ್ಮೆಲ್ಲೂ ಕೂಡ ಹೊಟ್ಟೆ ಕಿಚ್ಚು ಜನ ಇರ್ತಾರೆ. ಏನು ಹೇಳಿ? ಹೌದು ಸರ್. ಯಾರಿಗಿರಲ್ಲ, ಎಲ್ಲರಿಗೂ ಹೊಟ್ಟೆ ಕಿಚ್ಚು ಇರ್ತಾರೆ. ಆಮೇಲೆ ನನ್ನಂಥ ವಾಗ್ದೇವಿ, ನನ್ನಂಗೆ ಇಡೀ ವರ್ಲ್ಡಲ್ಲಿ ಯಾರು ಕೂಡ ಅಷ್ಟೆಲ್ಲ ಜನ ಈ ಭೂಮಿಲಿ ಇನ್ಯಾರು ಹೇಳೋಕ್ಕೂ ಆಗಲ್ಲ. ಏನಾರು ನನಗೆ ಗೊತ್ತಿರೋ ವಿದ್ಯೆನ ಈ ಟೆಕ್ನಾಲಜಿಗೆ ನಾನಂದರೆ ನಾನು ಇರೋದು ಇದ್ದಂಗೆ ಹೇಳ್ಬಿಡ್ತೀನಿ. ಚೆನ್ನಾಗಿ ಹೇಳ್ತೀರಾ ಸರ್, ಏನೇ ಒಂದಾಗಲಿ ತುಂಬಾ ಚೆನ್ನಾಗಿ ಹೇಳ್ತೀರಾ. ಹೌದು. ನಾನು ನೋಡಿರೋ ಮಟ್ಟಿಗೆ ಈ ಪ್ರೇಮ್ ಸರ್ ಅವ್ರ ಫ್ರೆಂಡ್ಸ್ ಒಬ್ರು ಇದ್ದಾರೆ, ಭಾಳ ವಿಶೇಷವಾಗಿ ಅವ್ರದ್ದೆಲ್ಲ ನೋಡ್ಕೊಳ್ತಾರೆ. ಪ್ರೇಮ್ ಅವರು, ರಕ್ಷಿತಾ ಮೇಡಮ್ ಪ್ರೇಮು, ಅವರು ಸೂರ್ಯ ಅಂತ ಇದ್ದಾರೆ. ಅವರು ನಾವೆಲ್ಲ ಇದ್ದಾಗ ಜನರಲ್ಲಾಗಿ ಅವ್ರ ಜೊತೆ ಫೋನ್ ಯಾವ್ದಾದ್ರು ಬಂದರೆ ಜ್ಯೋತಿಷಿ ಹೇಳ್ತಲೇ ಇರ್ತೀನಿ. ಅವ್ರ ಜೊತೆಲಿ ಇದ್ದಂಗ್ಲೇ ಹೇಳ್ತಾ ಇರ್ತೀನಿ. ಅವರು ನೋಡಿದಾಗ ಅವ್ರು ಅದೇ ಅಂದ್ರೆ, ಸರ್ ಹೆಂಗ್ ಸರ್, ನಾವು ತುಂಬ ತಾಳ್ಮೆ ಕೇಳ್ತೀನಿ, ಹೆಂಗೆ ಸರ್? ಸರ್ ಭಾರಿ ಚೆನ್ನಾಗಿ ಹೇಳ್ತೀರಾ ಸರ್. ಯಾರು ಹೇಳಲ್ಲ ಸರ್ ನಿಮ್ ತರ. ಯಾರು ಹೇಳೋದು ಇಲ್ಲ, ಇನ್ನು ಹುಟ್ಟೋದು ಇಲ್ಲ ಬಿಡಿ ಸರ್. ಸುಮ್ಮನೆ ಹೇಳ್ಕೋಬಾರ್ದು ನಾವು. ಅಷ್ಟು ಚೆನ್ನಾಗಿ ಹೇಳ್ತೀರಾ ಸರ್. ಸರ್ ನಾನು ನಿಮ್ ಜೊತೆ ದೇವಸ್ಥಾನಕ್ಕೆ ಬರ್ಬೇಕು ಸರ್, ಅದೇ ನನ್ನ ಆಸೆ ಸರ್. ಸರ್ ಈ ಸರಿ ಕ್ಲಾಸಲ್ಲಿ ಬರ್ಸಿ, ಕ್ಲಾಸಿಗೆ ಬಂದ ನನ್ನ ಮಕ್ಕ ಪರಿಚಯ ಮಾಡಿಸ್ಕೇಳಿ. ಸರಿ ಸರ್ ಸರಿ ಸರ್. ಓಕೆ ಸರ್. ಒಂದ್ಸರಿ ನಾವು ಈಗ ಕನೆಕ್ಟ್ ಆಗಿದ್ರೆ ನಿಮ್ಮ ಫೇಸ್, ಇವಾಗ ನಿಮ್ಮ ವಾಯ್ಸ್ ನಂಗೆ ಕನೆಕ್ಟ್ ಆಗೈತೆ. ಹೌದು ನೀವು ಸರ್. ಫೋನ್ ಮಾಡಿದ ತಕ್ಷಣ ನೀವೇ ಅಂತ ಹೇಳಿದೆ ಅಲ್ವಾ? ಹೌದು ಸರ್ ಹೇಳಿದ್ರಿ ಸರ್. ಸರ್ ಸಖತ್ತು ಬ್ರಿಲಿಯಂಟ್ ಇದ್ದೀರಾ ಸರ್ ನೀವು. ಹೆಂಗೆ? ಸಖತ್ತಾಗಿ ಹೇಳ್ತೀರಾ ಸರ್, ಸಖತ್ ಬ್ರಿಲಿಯಂಟ್. ನೋಡಿ ಸರ್ ಎಷ್ಟು ಬೇಗ ವಾಯ್ಸ್ ಕಂಡಿಡಿದ್ರಿ. ಹೌದೌದು. ಇಲ್ಲ ಅವತ್ತು ಅಷ್ಟೇನೆ ಪಾಟೀಲ್ ಸರ್ ಜ್ಯೋತಿಷ್ ಹೇಳ್ಬೇಕಾದ್ರೆ ಮೀತಾ ಮೇಡಮ್ ಹೇಳ್ತಿದ್ರು, ನಾನೆಲ್ಲ ಎದ್ದೋಗಿದ್ದೆ ಅವಾಗ. ಹೌದು ಸರ್. ಎದ್ದೋಗಿ ನಾನು ಬಂದು ಕನೆಕ್ಟ್ ಆದೆ ಆ ಟೈಮಲ್ಲಿ. ಮೀತಾ ಮೇಡಮ್ ಒಬ್ರು ಹೇಳ್ತಾರೆ ನನಗೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಯಾರಿಗೆ? ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಸರ್ ಇದಕ್ಕೆ ಪರಿಹಾರ ಏನಾದ್ರು ಹೇಳ್ತೀರಾ ಸರ್? ಇದಕ್ಕೆ ನಿಮ್ಮ ಮಗನ ಜಾತಕ ನಂಗೆ ಚೆನ್ನಾಗಿ ನೆನಪಿದೆ. ನಿಮ್ಮ ಮಗಂದು ಕಟಕ ಲಗ್ನ ಆಗುತ್ತೆ, 5ನೇ ಮನೆಯಲ್ಲಿ ಕುಜ ಮತ್ತು ಶನಿ ಗ್ರಹ ಇರ್ಬೋದು, 5ನೇ 3ನೇ ಮನೇಲಿ ಇದ್ದಾನೆ ಪಂಚಪತಿ. ಅದಕ್ಕೆ ನಿಮ್ಮ ಮಗನಿಗೆ ಅಷ್ಟೊಂದು ಆಸ್ತಿ ಮೇಲೆ ಅಷ್ಟೊಂದು ಪ್ರೀತಿ. ಅವ್ರು ಹೆಚ್ಚಿಗೆ ಒಂದು ದೇವನಹಳ್ಳಿ ಹತ್ರ ಒಂದು 15-20 ಎಕರೆ ಪ್ರಾಪರ್ಟಿ ಮಾಡಿರ್ಬೋದು, ಅಷ್ಟಿರ್ಬೋದು ಅವ್ರಿಗೆ. ಮಾಡಿದ್ದಾರೆ ಸರ್, ಮಾಡಿದ್ದಾರೆ. 15-20 ಎಕರೆ ಅಂದರೆ ಎಷ್ಟು ಕೋಟಿ ಬೆಲೆ ಬಾಳುತ್ತೆ ನೀವು ಯೋಚನೆ ಮಾಡಿ. ಒಂದು 200-300 ಕೋಟಿ ರೂಪಾಯಿ ಪ್ರಾಪರ್ಟಿಗಳು ಅವೆಲ್ಲ. ಹೌದು ಸರ್, ಹೌದು. ಅಷ್ಟಿದ್ರು ಆಸೆಗಳು ಇರ್ತವೆ ಅವ್ರಿಗೆ ಅಲ್ವಾ? ಓಕೆ. ಇವರು ಭಾಳ ವಿಶೇಷವಾಗಿ ಮೊನ್ನೆ ಮಗನ ಬಗ್ಗೆ ಹೇಳಿದಾಗ ಭಾಳ ವಿಶೇಷವಾಗಿ ಗಾಬರಿ ಆದ್ರೆ ಎಲ್ಲರೂ ಕೂಡ, ಏನಪ್ಪ ಹಿಂಗೆ ಹೇಳಿದರು ಅಂತ. 100% ಈ ಥರ ಹೇಳಿದಾಗ ನನ್ನ ಒಪಿನಿಯನ್ನಲ್ಲಿ ನಾನು ಸಾಕಷ್ಟು ನೋಡಿರೋ ಮಟ್ಟಿಗೆ 100% ಈ ಗ್ರಹಗಳು ಯಾರನ್ನೂ ಬಿಡಲ್ಲ. ಹಾಗಾಗಿನೇ ಈ ಕ್ಲಾಸಲ್ಲಿ ದಯವಿಟ್ಟು ಈ ಸರಿ ಜಾಯಿನ್ ಆಗಿ ಅಂತ ನಾನು ಸಾಕಷ್ಟು ಪ್ರೆಡಿಕ್ಷನ್ನ ಕೊಡ್ತಾಯಿದ್ದೀನಿ. ಈ ಕ್ಲಾಸಲ್ಲಿ ಸಾಕಷ್ಟು ಜನಕ್ಕೆ ಈ ಕ್ಲಾಸು ಏಪ್ರಿಲ್ 6ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಈ ಕ್ಲಾಸನ್ನು ಯಾರು ಮಿಸ್ ಮಾಡ್ಕೊಬೇಡಿ. ಈ ಒಂದು 8 ಗಂಟೆಯಿಂದ ಒಂದು 2:15ವರೆಗೆ ಈ ಕ್ಲಾಸ್ ಇರುತ್ತೆ, 2:15ಗೆ ಮುಗ್ದೋಗುತ್ತೆ. ಮಧ್ಯದಲ್ಲಿ ಲಂಚ್ ಇರುತ್ತೆ, ಆ ಲಂಚನ್ನು ನೀವು ಸ್ವೀಕರಿಸ್ಬೋದು. ಈ ಲಂಚ್ ಆದಮೇಲೆ ನಿಮ್ಮ ಕ್ಲಾಸ್ ಬ್ಯೂಟಿಫುಲ್ ಅಂತ ಒಂದು ಕ್ಲಾಸು. ಈ ಕ್ಲಾಸ್ 11ನೇ ಮನೆಗೆ ತಾಯಿ ಪಾಪ ನನ್ನ ಜೊತೆ ಟೆಂಪಲಿಗೆ ಬರ್ಬೇಕಂತೈತೆ. ನೋಡೋಣ, ಕರ್ಕೋಗೋಣ ಭಗವಂತನ ಕೃಪೆಯಿಂದ. ನಾನು ಭಾಳ ವಿಶೇಷವಾಗಿ ಕ್ಲಾಸಿಗೆ ಯಾರು ಬರ್ತಾರೋ ಅವ್ರನ್ನ ಕರ್ಕೋಗ್ತೀನಿ. ದಯವಿಟ್ಟು ಈ ಸರಿ ಕ್ಲಾಸಿಗೆ ಬಂದಾಗ ಈ ಬ್ಯಾಸ್ಲೆಟು ಮತ್ತು ವಾಸ್ತು ಕಿಟ್ಟನ್ನು ತುಂಬ ಕೇರ್ಫುಲ್ ತಾಳಿ. ಇದು ನನ್ನ ಫೇವ್ರೇಟ್ ಬ್ಯಾಸ್ಲೆಟ್ ಆಗೈತೆ, ಯಾಕಂದರೆ ನಾನು ತುಂಬ ಇಷ್ಟಪಡ್ತಾಯಿದ್ದೀನಿ. ಹಾಗಾಗಿ ಎವ್ರಿ ರಿಸಲ್ಟ್ ಕೊಡ್ತಾಯಿದೆ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದ್ರೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತೇಳಿ ಹೃದಯಪೂರ್ವಕ ಕೈ ಮುಗಿತೀನಿ. ಎಲ್ಲರಿಗೂ ಕೂಡ ನೇರವಾಗಿ ಯಾರು ಸಿಗ್ತಾರಲ್ಲ 6ನೇ ತಾರೀಕು ಸಿಗ್ತೀನಿ. ಕನ್ನಡ ಸಾಹಿತ್ಯ ಪರಿಷತ್ತು ಚಾಮರಾಜಪೇಟೆಯಲ್ಲಿ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ರಾಜ್ ನ್ಯೂಸಲ್ಲಿ 8 ಗಂಟೆವರೆಗೆ ಹಾಜರಾಗ್ತೀನಿ. ನಮಸ್ಕಾರ. ನೋಡಿದವ್ರ ಮನೆ ಉದ್ಧಾರ ಆಗಲಿ.